ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ತುಂಬಾನೇ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ. ಫ್ರೆಂಡ್ಸ್, ಇವಾಗ ನೀವು ವೆಡ್ಡಿಂಗ್ ಅಲೌನ್ ಡಿಸೈನಿಂಗ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಇಮೇಜ್ ಕಲರ್ ಕರೆಕ್ಷನ್ ಯಾವ ರೀತಿ ಮಾಡೋದು ಅನ್ನೋದು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಲಿ ಹೇಳ್ಬೇಕಂದ್ರೆ ಕಲರ್ ಗ್ರೇಡಿಂಗು ಆಮೇಲೆ ಕಲರ್ ಕರೆಕ್ಷನ್ ಅನ್ನೋದು ಆಲ್ಬಮ್ ಡಿಸೈನಿಂಗ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆದ ಟಾಪಿಕ್ ಆಗುತ್ತೆ. ಆದ ಕಾರಣ ಒಂದು ವೆಡ್ಡಿಂಗ್ ಇಮೇಜ್ ಕಲರ್ ಕರೆಕ್ಷನ್ ಯಾವ ರೀತಿ ಮಾಡೋದು ಅನ್ನೋದು ನಾನು ನಿಮ್ಗೆ ಇವತ್ತಿನ ಈ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಾನು ನಿಮ್ಗೆ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಫೋಟೋಶಾಪ್ ಅಲ್ಲಿ ನಮಗೆ ಯೂಸ್ ಆಗೋ ಲೆವೆಲ್ ಪೆನ್ ಬಗ್ಗೆ ಕಂಪ್ಲೀಟ್ ಒಂದು ಮಾಸ್ಟರ್ ಕ್ಲಾಸ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇನ್ನೂ ಯಾರ ವಿಡಿಯೋನ ನೋಡಿಲ್ಲ ದಯವಿಟ್ಟು ನೋಡ್ರಿ. ಆ ವಿಡಿಯೋ ನೋಡೋದ್ರಿಂದ ನಿಮಗೆ ಒಂದು ಇಮೇಜ್ ಕಲರ್ ಕರೆಕ್ಷನ್ ಯಾವ ರೀತಿ ಮಾಡಬೇಕು, ಆಮೇಲೆ ಒಂದು ಇಮೇಜ್ ಅಲ್ಲಿರೋ ಅನ್ಎಕ್ಸ್ಪೆಕ್ಟೆಡ್ ಕಲರ್ ನ ಯಾವ ರೀತಿ ರಿಮೂವ್ ಮಾಡಬೇಕು. ಇವಾಗ ಎಕ್ಸಾಂಪಲ್ ಗೆ ಹೇಳ್ಬೇಕಂದ್ರೆ ರೆಡ್ ಟೋನ್ ಯಾವ ರೀತಿ ರಿಮೂವ್ ಮಾಡೋದು, ಬ್ಲೂ ಟೋನ್ ಯಾವ ರೀತಿ ರಿಮೂವ್ ಮಾಡೋದು, ವಾರ್ಮ್ ಟೋನ್ ಯಾವ ರೀತಿ ರಿಮೂವ್ ಮಾಡೋದು ಅನ್ನೋದು ಆ ಒಂದು ಕ್ಲಾಸ್ ಅಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ಒಂದು ಕ್ಲಾಸ್ ಅಲ್ಲಿ ನಾನು ನಿಮಗೆ ಒಂದು ವೆಡ್ಡಿಂಗ್ ಇಮೇಜ್ ಕಲರ್ ಕರೆಕ್ಷನ್ ಯಾವ ರೀತಿ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಸೊ ಆದ ಕಾರಣ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಹೊಸದಾಗಿದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ನಾವು ಹೇಳ್ತಾ ಇರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಲರ್ ಕರೆಕ್ಷನ್ ಅಂದ್ರೆ ಏನು ಅನ್ನೋದು ನಾನು ನಿಮ್ಗೆ ಒಂದು ಚಿಕ್ಕ ಐಡಿಯಾ ಕೊಡ್ತಾ ಇದ್ದೀನಿ. ಇವಾಗ ನೀವು ಯಾವುದೇ ಒಂದು ಫಂಕ್ಷನ್ ಅಲ್ಲಿ ಒಂದು ಇಮೇಜ್ ನ ಕ್ಯಾಪ್ಚರ್ ಮಾಡಿದ್ರೆ ಆ ಇಮೇಜ್ ಅಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಕಲರ್ ಬಂದು ಏನಾದ್ರು ಕೂತಿದ್ರೆ, ಅಂದ್ರೆ ಇವಾಗ ಎಕ್ಸಾಂಪಲ್ ಗೆ ವಾರ್ಮ್ ಟೋನ್ ಅಲ್ಲಿ ಕ್ಯಾಪ್ಚರ್ ಆಗಿರುತ್ತೆ, ಆಮೇಲೆ ಕೂಲ್ ಟೋನ್ ಅಲ್ಲಿ ಕ್ಯಾಪ್ಚರ್ ಆಗಿರುತ್ತೆ, ಫುಲ್ಲಿ ಏನಾಗುತ್ತೆ ಹೈಲೈಟ್ ಅಲ್ಲಿ ಕ್ಯಾಪ್ಚರ್ ಆಗಿರುತ್ತೆ, ಆಮೇಲೆ ಫುಲ್ಲಿ ಶಾಡೋದಲ್ಲಿ ಏನಾಗಿರುತ್ತೆ ಒಂದು ಇಮೇಜ್ ಕ್ಯಾಪ್ಚರ್ ಆಗಿರುತ್ತೆ. ಈ ಒಂದು ಇಮೇಜ್ ಗಳನ್ನ ನಾವು ಫೋಟೋಶಾಪ್ ಅಲ್ಲಿ ಅದನ್ನ ಕಲರ್ ಕರೆಕ್ಷನ್, ಕಲರ್ ರಿಮೂವ್ ಮಾಡ್ಬಿಟ್ಟು ಹೈಲೈಟ್ ರಿಮೂವ್ ಮಾಡೋದು, ಶಾಡೋ ರಿಮೂವ್ ಮಾಡೋದು, ಒಂದು ಪ್ರಾಪರ್ ಆಗಿ ಒಂದು ಇಮೇಜ್ ನ ಕರೆಕ್ಟ್ ಮಾಡೋದಕ್ಕೆ ಏನಂತೀವಿ ನಾವು ಕಲರ್ ಕರೆಕ್ಷನ್ ಅಂತೀವಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಕಲರ್ ಕರೆಕ್ಷನ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಜಾಸ್ತಿ ವೇಟ್ ಮಾಡದೆ ನಾನು ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನೀವು ಯಾವುದೇ ಒಂದು ಇಮೇಜ್ ನ ಸೆಲೆಕ್ಷನ್ ಮಾಡ್ಕೊಂಡು ಕೂಡಲೇ ಆ ಇಮೇಜ್ ಅಲ್ಲಿರೋ ಕಲರ್ಸ್ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಅಂದ್ರೆ ಆ ಇಮೇಜ್ ಅಲ್ಲಿ ಯಾವ ರೀತಿ ಕಲರ್ಸ್ ಆಡ್ ಆಗಿದಾವೆ. ಇವಾಗ ನಾನು ಎಕ್ಸಾಂಪಲ್ ಗೆ ಈ ಇಮೇಜ್ ನ ಏನ್ ಮಾಡಿದೀನಿ ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ಈ ಇಮೇಜ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಈ ಕಂಪ್ಲೀಟ್ ಆಗಿ ವಾರ್ಮ್ ಟೋನ್ ಇದೆ, ಆಮೇಲೆ ಇಲ್ಲೆಲ್ಲ ಸ್ಕಿನ್ ಮೇಲೆ ಏನ್ ಕಾಣ್ತಾ ಇದೆ ಯೆಲ್ಲೋ ಟೋನ್ ಕಾಣ್ತಾ ಇದೆ, ನೀವು ಅಬ್ಸರ್ವ್ ಮಾಡಬಹುದು. ಆಮೇಲೆ ಕಾಂಟ್ರಾಸ್ಟ್ ಇದರಲ್ಲಿ ಜಾಸ್ತಿ ಇದೆ, ಆಮೇಲೆ ಇಲ್ಲಿ ಶಾಡೋದಲ್ಲಿ ಏನಿದೆ ಸ್ವಲ್ಪ ಮ್ಯಾಟ್ ಎಫೆಕ್ಟ್ ಇದೆ. ಇದನ್ನ ಏನ್ ಮಾಡಬಹುದು, ನಾವು ಎಲ್ಲಾನು ರಿಮೂವ್ ಮಾಡ್ಬಿಟ್ಟು ಏನ್ ಮಾಡಬಹುದು ನೀಟಾಗಿ ಕಲರ್ ಕರೆಕ್ಷನ್ ಮಾಡಬಹುದು. ಸೊ ಇದನ್ನ ಹೇಗೆ ಕಲರ್ ಕರೆಕ್ಷನ್ ಮಾಡೋದು ಅಂತ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ವೆಡ್ಡಿಂಗ್ ಇಮೇಜ್ ಕಲರ್ ಕರೆಕ್ಷನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಕಲರ್ ಕರೆಕ್ಷನ್ ಬಗ್ಗೆ ತಿಳ್ಕೊಂಡ್ಬಿಟ್ರೆ ನೀವು ಆಲ್ಬಮ್ ಡಿಸೈನಿಂಗ್ ನ ಆರಾಮಾಗಿ ಈಸಿಯಾಗಿ ಕೂಡ ಮಾಡಬಹುದು. ನೆಕ್ಸ್ಟ್ ಏನಿದೆ, ಇವಾಗ ಈ ಒಂದು ಇಮೇಜ್ ಅಲ್ಲಿ ಯಾವುದೇ ರೀತಿಯಾದ ಕಲರ್ ಆಡ್ ಇಲ್ಲ, ಇದು ಕಂಪ್ಲೀಟ್ ಆಗಿ ಡಿಸ್ಯಾಚುರೇಷನ್ ಆಗಿರೋ ಇಮೇಜ್. ಇವಾಗ ಮೊದಲು ನೀವು ಕಲರ್ ಕರೆಕ್ಷನ್ ಅಂದ್ರೆ ಏನು, ಕಲರ್ ಗ್ರೇಡಿಂಗ್ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. ಕಲರ್ ಕರೆಕ್ಷನ್ ಅಂದ್ರೆ ಏನು, ಒಂದು ಇಮೇಜ್ ಅಲ್ಲಿರೋ ಕಲರ್ ನ ನಾವು ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ, ಅಂದ್ರೆ ಇವಾಗ ಎಕ್ಸಾಂಪಲ್ ಗೆ ಈ ಇಮೇಜ್ ಅಲ್ಲಿರೋ ರೆಡ್ ಟೂನ್ ನಾವು ರಿಮೂವ್ ಮಾಡ್ಬಿಟ್ಟು ಒಂದು ನಾರ್ಮಲ್ ಟೂಲ್ ನ ಇದಕ್ಕೆ ನಾವು ಪ್ರೊಫೆಷನಲ್ ಆಗಿ ಆಡ್ ಮಾಡಿದ್ರೆ ಅದಕ್ಕೆ ಏನಂತೀವಿ ನಾವು ಕಲರ್ ಕರೆಕ್ಷನ್ ಅಂತೀವಿ. ಇದರಲ್ಲಿರೋ ಜಾಸ್ತಿ ಆಗಿರೋ ಕಲರ್ ನ ಕಡಿಮೆ ಮಾಡಿಬಿಟ್ರೆ ಅದಕ್ಕೆ ಏನಂತೀವಿ ನಾವು ಕಲರ್ ಕರೆಕ್ಷನ್ ಅಂತೀವಿ. ಈ ಇಮೇಜ್ ಅಲ್ಲಿ ಇವಾಗ ಕಲರ್ ಆಡ್ ಮಾಡ್ಬೇಕಾಗತ್ತೆ, ಜಾಸ್ತಿ ಕಲರ್ಸ್ ನಾವು ಏನ್ ಮಾಡ್ಬೇಕಾಗುತ್ತೆ ಇದಕ್ಕೆ ಕೊಡಬೇಕಾಗತ್ತೆ, ಇದಕ್ಕೆ ಏನಂತೀವಿ ನಾವು ಕಲರ್ ಗ್ರೇಡಿಂಗ್ ಅಂತ ಅಂತೀವಿ. ಸೊ ಇದನ್ನ ಏನ್ ಮಾಡ್ತೀನಿ ನಾನು ಕಲರ್ ಗ್ರೇಡ್ ಮಾಡಿ ಕೂಡ ತೋರಿಸ್ತೀನಿ ನಿಮ್ಗೆ. ಈ ಇಮೇಜ್ ಅಲ್ಲಿ ರೆಡ್ ಟೂಲ್ ನ ರಿಮೂವ್ ಮಾಡಿ ಯಾವ ರೀತಿ ಕಲರ್ ಕರೆಕ್ಷನ್ ಮಾಡೋದನ್ನ ತೋರಿಸ್ತೀನಿ. ಆಮೇಲೆ ಈ ಇಮೇಜ್ ಅಲ್ಲಿ ಏನಾಗಿದೆ ಸ್ವಲ್ಪ ಗ್ರೀನ್ ಟಿಂಟ್ ಜಾಸ್ತಿ ಇದೆ, ಈ ಗ್ರೀನ್ ಟಿಂಟ್ ನ ಕಡಿಮೆ ಮಾಡಿ ಕ್ಯಾಮೆರಾ ಫಿಲ್ಟರ್ ನ ಯೂಸ್ ಮಾಡಿಕೊಂಡು ನಾವು ಅದನ್ನ ಹೇಗೆ ಕಲರ್ ಕರೆಕ್ಷನ್ ಮಾಡಬಹುದು ಅಂತ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ನಾನು ನಿಮಗೆ ಲಾಸ್ಟ್ ಅಲ್ಲಿ ಈ ಇಮೇಜ್ ಕಲರ್ ಕರೆಕ್ಷನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಹೇಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಎಕ್ಸಾಂಪಲ್ ಗೆ ನಾನು ಇವಾಗ ಈ ಇಮೇಜ್ ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ನೀವು ಪ್ರಾಕ್ಟೀಸ್ ಪರ್ಪಸ್ ಏನಾದ್ರು ಇಮೇಜ್ ನ ಬೇಕಾಗಿದ್ರೆ ನಿಮಗೆ ನೀವು ಒಂದು ವೆಬ್ಸೈಟ್ ಇದೆ, ನೀವು pixels.com pixabay.com ವೆಬ್ಸೈಟ್ ಅಲ್ಲಿ ಹೋಗಿ ಏನ್ ಮಾಡಬಹುದು ನೀವು ಚೆಕ್ ಮಾಡ್ಕೋಬಹುದು. ಯಾರಿಗಾದ್ರೂ ವೆಬ್ಸೈಟ್ ಗಳು ಬೇಕಾಗಿದ್ರೆ, ರಾ ಫೋಟೋಸ್ ಏನಾದ್ರು ಬೇಕಾಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಯಾವ ಒಂದು ವೆಬ್ಸೈಟ್ ಇಂದ ನೀವು ಇಮೇಜಸ್ ನ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಆಲ್ರೆಡಿ ನಾನು ನಿಮಗೆ ಈ ಲೆವೆಲ್ ಪೆನಲ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಈ ಲೆವೆಲ್ ಪೆನಲ್ ನ ನೀವು ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಈ ಲೆವೆಲ್ ಪೆನಲ್ ಅಲ್ಲಿ ಕಲರ್ ಕರೆಕ್ಷನ್ ಮಾಡಬಹುದು ಅನ್ನೋದು ಕಂಪ್ಲೀಟ್ ಮಾಸ್ಟರ್ ಕ್ಲಾಸ್ ಮಾಡಿ ವಿಡಿಯೋ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋನ ನೋಡಿದ್ರೆ ಏನ್ ಮಾಡಬಹುದು, ನೀವು ಕಂಪ್ಲೀಟ್ ಲೆವೆಲ್ ಪೆನಲ್ ಅಲ್ಲೇ ಏನ್ ಮಾಡಬಹುದು ಈ ಇಮೇಜ್ ಕಲರ್ ಕರೆಕ್ಷನ್ ನೀವು ಮಾಡಬಹುದು. ನಾನು ಇವತ್ತಿನ ಈ ಕ್ಲಾಸ್ ಅಲ್ಲಿ ಕ್ಯಾಮೆರಾ ಫಿಲ್ಟರ್ ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕಲರ್ ಕರೆಕ್ಷನ್ ಮಾಡೋದು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಏನ್ ಮಾಡ್ತೀನಿ, ನಾನು ಕಂಟ್ರೋಲ್ ಜೆ ಮಾಡಿ ಒಂದು ಲೇಯರ್ ನ ಕಾಪಿ ಮಾಡ್ಕೊಂತೀನಿ. ನೀವು ಯಾವತ್ತು ನಾನು ನಿಮಗೆ ಯಾವುದೇ ಒಂದು ನೀವು ವರ್ಕ್ ನ ಮಾಡ್ಬೇಕಂದ್ರೆ ಬ್ಯಾಕ್ ಗ್ರೌಂಡ್ ಲೇಯರ್ ಮೇಲೆ ವರ್ಕ್ ಮಾಡಬೇಡಿ, ಲೇಯರ್ ನ ಏನ್ ಮಾಡ್ಬೇಕು ನೀವು ಕಾಪಿ ಮಾಡ್ಕೊಂಡೇ ವರ್ಕ್ ಮಾಡ್ಬೇಕು ಅನ್ನೋದು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ನೀವು ವರ್ಕ್ ಮಾಡ್ಬೇಕಂದ್ರೆ ಲೇಯರ್ ನ ಕಾಪಿ ಮಾಡ್ಕೊಂಡೇ ವರ್ಕ್ ಮಾಡಿ. ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಶಿಫ್ಟ್ ಎ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಕ್ಯಾಮೆರಾ ಫಿಲ್ಟರ್ ಓಪನ್ ಆಗುತ್ತೆ. ಈ ಇಮೇಜ್ ನ ನೀವು ಅಬ್ಸರ್ವ್ ಮಾಡಿ, ಈ ಇಮೇಜ್ ಅಲ್ಲಿ ಏನಾದ್ರು ಲೈಟ್ ಜಾಸ್ತಿ ಇದೆಯಾ, ಆರ್ ಹೈಲೈಟ್ ಜಾಸ್ತಿ ಇದೆಯಾ, ಆಮೇಲೆ ಶಾಡೋ ಏನಾದ್ರು ಜಾಸ್ತಿ ಇದೆಯಾ, ಈ ಇಮೇಜ್ ನ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಅಂದ್ರೆ ನೀವು ಯಾವ ಇಮೇಜ್ ನ ಸೆಲೆಕ್ಷನ್ ಮಾಡ್ಕೊಂಡಿದ್ರಲ್ಲ ಆ ಇಮೇಜ್ ಅಲ್ಲಿ ಆ ಇಮೇಜ್ ಗೆ ತಕ್ಕಂಗೆ ಯಾವ ಕಲರ್ ಜಾಸ್ತಿ ಆಗಿದೆ, ಶಾಡೋ ಜಾಸ್ತಿ ಆಗಿದೆಯಾ, ಅಥವಾ ಕಾಂಟ್ರಾಸ್ಟ್ ಜಾಸ್ತಿ ಆಗಿದೆಯಾ, ಎಕ್ಸ್ಪೋಜರ್ ಜಾಸ್ತಿ ಆಗಿದೆಯಾ,
ವೈಟ್ ಜಾಸ್ತಿ ಆಗಿದೆಯಾ, ಬ್ಲ್ಯಾಕ್ ಜಾಸ್ತಿ ಆಗಿದೆಯಾ, ಕಲರ್ ಅಲ್ಲಿ ಬಂದ್ರೆ ನಿಮಗೆ ಬ್ಲೂ ಟಿಂಟ್ ಜಾಸ್ತಿ ಇದೆಯಾ, ಆಮೇಲೆ ವಾರ್ಮ್ ಟಿಂಟ್ ಜಾಸ್ತಿ ಇದೆಯಾ. ಸೊ ಈ ರೀತಿ ಅಬ್ಸರ್ವ್ ಮಾಡಬೇಕು. ಈ ಇಮೇಜ್ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ಗ್ರೀನ್ ಟಿಂಟ್ ಜಾಸ್ತಿ ಇದೆ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಏನಿರುತ್ತೆ, ನೀವು ಇವಾಗ ಮೊಬೈಲ್ ಅಲ್ಲಿ ನೋಡ್ತಿರಬಹುದು. ಮೊಬೈಲ್ ಅಲ್ಲಿ ನೋಡಿದಾಗ ನಿಮಗೆ ಸ್ಕ್ರೀನ್ ಸರಿಯಾಗಿ ಕಾಣದೇ ಇರಬಹುದು, ಅದು RGB ಸ್ಕ್ರೀನ್ ಇರಲ್ಲ. ಸೊ ಆದ ಕಾರಣ ಸ್ವಲ್ಪ ಕಲರ್ ಕರೆಕ್ಷನ್ ತುಂಬಾನೇ ನೀಟಾಗಿ ಮಾಡ್ಬೇಕಾಗತ್ತೆ. ನೀವು BenQ ಮಾನಿಟರ್ ಯೂಸ್ ಮಾಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು, ಈ ಇಮೇಜ್ ಅಲ್ಲಿ ಸ್ವಲ್ಪ ಏನ್ ಮಾಡ್ತೀನಿ, ಎಕ್ಸ್ಪೋಜರ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂತೀನಿ ನಾನು. ಒಂದು 0.30% ಏನ್ ಮಾಡಿದೆ, ಎಕ್ಸ್ಪೋಜರ್ನ ಜಾಸ್ತಿ ಮಾಡ್ಕೊಂಡೆ. ಅದಾದ್ಮೇಲೆ ಏನ್ ಮಾಡ್ತೀನಿ, ಕಾಂಟ್ರಾಸ್ಟ್ ನ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಂತೀನಿ ನಾನು. ಕಾಂಟ್ರಾಸ್ಟ್ ಇದರಲ್ಲಿ ಜಾಸ್ತಿ ಆಗಿದೆ, ಒಂದು 10% ಏನ್ ಮಾಡ್ತೀನಿ ನಾನು, ಕಾಂಟ್ರಾಸ್ಟ್ ನ ಡಿಕ್ರೀಸ್ ಮಾಡ್ಕೊಂತೀನಿ. ಹೈಲೈಟ್ ಕೂಡ ಏನ್ ಮಾಡ್ತೀನಿ, ಸ್ವಲ್ಪ ಡಿಕ್ರೀಸ್ ಮಾಡ್ಕೊಂತೀನಿ, ಒಂದು 10% ಡಿಕ್ರೀಸ್ ಮಾಡ್ಕೊಂತೀನಿ. ನಾನು ಈ ಇಮೇಜ್ ತಕ್ಕಂಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ ರೀತಿ ಕಲರ್ ಕರೆಕ್ಷನ್ ಮಾಡೋದು ಅಂದ್ರೆ, ಒಂದು ಇಮೇಜ್ ನ ಸೆಲೆಕ್ಷನ್ ಮಾಡ್ಕೊಂಡು ಕೂಡಲಿ. ಇವಾಗ ನಾನು ಇಲ್ಲಿ ಸೆಟ್ಟಿಂಗ್ಸ್ ನೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ನೀವು ಇದೇ ರೀತಿ ಸೇಮ್ ನ ಚೇಂಜ್ ಮಾಡ್ತಾ ಹೋದ್ರೆ ನಿಮ್ ಇಮೇಜ್ ತಕ್ಕಂಗೆ ಅದು ಆಗಲ್ಲ. ನೀವು ಎಕ್ಸಾಂಪಲ್ಗೆ ಇದೇ ಇಮೇಜ್ ನ ಏನಾದ್ರು ಸೆಲೆಕ್ಷನ್ ಮಾಡ್ಕೊಂಡಿದ್ರೆ ನಾನ್ ಮಾಡ್ತಾ ಇರೋ ಸೆಟ್ಟಿಂಗ್ ನ ನೀವು ಚೇಂಜ್ ಮಾಡ್ಬಿಟ್ಟು ಏನ್ ಮಾಡ್ಬೋದು, ನೀವು ಕಲರ್ ಕರೆಕ್ಷನ್ ಮಾಡ್ಬೋದು. ಅಂದ್ರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕೂಡ ಏನ್ ಮಾಡ್ಬೋದು, ಒಂದು ಕಲರ್ ಕರೆಕ್ಷನ್ ಮಾಡ್ಬೋದು. ನಾ ಈ ಇಮೇಜ್ ತಕ್ಕಂಗೆ ಏನ್ ಮಾಡ್ತಾ ಇದೀನಿ, ಇಲ್ಲಿ ಕರೆಕ್ಷನ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು, ಶಾಡೋನ ಇದರಲ್ಲಿ ಸ್ವಲ್ಪ ಆಡ್ ಮಾಡ್ತೀನಿ. ಸ್ವಲ್ಪ ನನಗೆ ಜಾಸ್ತಿ ಶಾಡೋ ಬೇಕಾಗಿದೆ. ಅಂದ್ರೆ ಒಂದು ಇಮೇಜ್ ಏನ್ ಮಾಡಬೇಕು, ನಮ್ಗೆ ಎಕ್ಸ್ಪೋಸ್ ಜಾಸ್ತಿ ಕಾಣೋ ತರ, ಅಂದ್ರೆ ನಮ್ದು ಒಂದು ಫೋಕಸ್ ಏನಿರಬೇಕು ಈ ಇಮೇಜ್ ಅಲ್ಲೇ ಮಾತ್ರ ಹೋಗ್ಬೇಕು, ಬ್ಯಾಕ್ ಗ್ರೌಂಡ್ ಅಲ್ಲಿ ಮೇಲೆ ಹೋಗ್ಬಾರ್ದು. ಆದ ಕಾರಣ ಏನ್ ಮಾಡ್ತೀನಿ ನಾನು, ಶಾಡೋನ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಂತೀನಿ, ಒಂದು 60% ಡಿಕ್ರೀಸ್ ಮಾಡ್ಕೊತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ವೈಟ್ ಆಲ್ರೆಡಿ ಇದೆ ಅಂದ್ರೂ ಸ್ವಲ್ಪ ಏನ್ ಮಾಡ್ತೀನಿ, ವೈಟ್ ನ ಆಡ್ ಮಾಡ್ತೀನಿ ನಾನು ಇಲ್ಲಿ ಸ್ವಲ್ಪ ಒಂದು 20%. ನೆಕ್ಸ್ಟ್ ಏನ್ ಮಾಡ್ತೀನಿ, ಬ್ಲ್ಯಾಕ್ ನ ಕೂಡ ಏನ್ ಮಾಡ್ತೀನಿ, ಸ್ವಲ್ಪ ರಿಮೂವ್ ಮಾಡ್ಕೊಂತೀನಿ. ಇಲ್ಲಿ ಒಂದು 16% ಏನ್ ಮಾಡಿದೆ ನಾನು, ಬ್ಲ್ಯಾಕ್ ನ ರಿಮೂವ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ನೀವು ನೋಡಬಹುದು ಈ ರೀತಿಯಾಗಿರೋ ಇಮೇಜ್ ಈ ರೀತಿಯಾಗಿ ಏನ್ ಮಾಡಿದ್ವಿ ನಾವು, ಸ್ವಲ್ಪ ಎಕ್ಸ್ಪೋಸ್ ಮಾಡ್ಕೊಂಡಿವಿ, ಕಾಂಟ್ರಾಸ್ಟ್ ನ ಜಾಸ್ತಿ ಮಾಡಿದ್ವಿ, ಆಮೇಲೆ ಶಾಡೋನ ರಿಮೂವ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡಬೇಕು, ಇದರಲ್ಲಿರೋ ಗ್ರೀನ್ ಟಿಂಟ್ ನ ನಾವು ರಿಮೂವ್ ಮಾಡಬೇಕು. ಅಲ್ಲಿ ನೀವು ವೈಟ್ ಬ್ಯಾಲೆನ್ಸ್ ಅಂತ ಬರುತ್ತೆ ಇಲ್ಲಿ ಕಲರ್ ಅಲ್ಲಿ. ಈ ಕ್ಯಾಮೆರಾ ಫಿಲ್ಟರ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆಗಿ ಏನ್ ಮಾಡಿದೀನಿ, ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ ಆಲ್ರೆಡಿ, ಮಾಸ್ಟರ್ ಕ್ಲಾಸ್. ಆ ವಿಡಿಯೋನ ನೀವು ನೋಡಿದ್ರೆ ಕ್ಯಾಮೆರಾ ಫಿಲ್ಟರ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಯಾವ ರೀತಿ ನೀವು ಕಲರ್ ಕರೆಕ್ಷನ್ ಮಾಡಬಹುದು, ಆಮೇಲೆ ಯಾವ ರೀತಿ ಲೈಟ್ ಸೆಟ್ಟಿಂಗ್ ಮಾಡ್ಕೋಬಹುದು, ಯಾವ ರೀತಿ ಎಫೆಕ್ಟ್ಸ್ ನ ಯೂಸ್ ಮಾಡಬಹುದು. ಇಲ್ಲಿ ಕರ್ವ್ಸ್ ಇದೆ, ಈ ಕರ್ವ್ ಪ್ಯಾನಲ್ ಕೂಡ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ಕಲರ್ ಮಿಕ್ಸರ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕಲರ್ ಕರೆಕ್ಷನ್ ಮಾಡ್ಬೇಕಂದ್ರೆ ನಿಮಗೆ ಹ್ಯೂ ಸ್ಯಾಚುರೇಷನ್ ಅಂದ್ರೆ ಏನು, ಸ್ಯಾಚುರೇಷನ್ ಅಂದ್ರೆ ಏನು, ಲುಮಿನೆನ್ಸ್ ಅಂದ್ರೆ ಏನು, ಇದೆಲ್ಲಾನು ನಾನು ನಿಮಗೆ ಕ್ಯಾಮೆರಾ ಫಿಲ್ಟರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಿದ್ರೆ ಏನಾಗುತ್ತೆ, ಕ್ಯಾಮೆರಾ ಫಿಲ್ಟರ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗುತ್ತೆ. ಇವಾಗ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಟೆಂಪರೇಚರ್ ಅಂತ ಇದೆ. ಈ ಟೆಂಪರೇಚರ್ ಏನಿದೆ, ಬ್ಲೂ ಅಂತ ಇದೆ. ಈ ಕಡೆ ಬ್ಲೂ ಇದೆ ಲೆಫ್ಟ್ ಸೈಡ್, ಈ ಕಡೆ ಏನಿದೆ ವಾರ್ಮ್ ಇದೆ. ಇವಾಗ ಈ ಇಮೇಜ್ ಅಲ್ಲಿ ಏನಾದ್ರು ನಿಮಗೆ ವಾರ್ಮ್ ಕಾಣ್ತಾ ಇದೆಯಾ? ಓಕೆ, ನನಗೆ ಇಲ್ಲಿ ಸ್ವಲ್ಪ ವಾರ್ಮ್ ಕಾಣ್ತಾ ಇದೆ. ಈ ಇಮೇಜ್ ಅಲ್ಲಿ ಸ್ವಲ್ಪ ಸ್ಕಿನ್ ಮೇಲೆ ಏನಿದೆ ವಾರ್ಮ್ ಕಾಣ್ತಾ ಇದೆ. ಆದ ಕಾರಣ ಏನ್ ಮಾಡ್ತೀನಿ ನಾನು, ಇದರಲ್ಲಿರೋ ವಾರ್ಮ್ ನ ರಿಮೂವ್ ಮಾಡೋದಕ್ಕೆ ಟೆಂಪರೇಚರ್ ಕಡೆ ಏನ್ ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸ್ವಲ್ಪ ನೋಡಿ, ಇವಾಗ ನೀವು ಜಾಸ್ತಿ ಏನ್ ಮಾಡಿ, ಟೆಂಪರೇಚರ್ ಕಡೆ ಬ್ಲೂ ಕಡೆ ಜಾಸ್ತಿ ತಗೊಂಡೋದಾಗೆ ಒಂದು ಇಮೇಜ್ ಕಂಪ್ಲೀಟ್ ಆಗಿ ಬ್ಲೂ ಆಗುತ್ತೆ. ವಾರ್ಮ್ ಕಡೆ ತಗೊಂಡು ಹೋದಂಗೆ ಕಂಪ್ಲೀಟ್ ಆಗಿ ವಾರ್ಮ್ ಆಗುತ್ತೆ. ಇದರಲ್ಲಿರೋ ಸ್ವಲ್ಪ ವಾರ್ಮ್ ನ ಏನ್ ಮಾಡ್ಬೇಕು, ನಾನು ರಿಮೂವ್ ಮಾಡಬೇಕು. ಆದ ಕಾರಣ ಒಂದು 5% ಏನ್ ಮಾಡ್ತೀನಿ, ಬೇಡ, ನಾನು 10% ಏನ್ ಮಾಡ್ತೀನಿ, ಸ್ವಲ್ಪ ವಾರ್ಮ್ ನ ರಿಮೂವ್ ಮಾಡ್ಕೊತೀನಿ. ನೆಕ್ಸ್ಟ್ ಈ ಇಮೇಜ್ ಅಲ್ಲಿರೋ ಗ್ರೀನ್ ನ ನಾನು ರಿಮೂವ್ ಮಾಡಬೇಕು. ಆದ ಕಾರಣ ಏನ್ ಮಾಡ್ತೀನಿ, ಇಲ್ಲಿ ಟಿಂಟ್ ಅಲ್ಲಿ ಏನ್ ಮಾಡ್ತೀನಿ ನಾನು, ಸ್ವಲ್ಪ ಗ್ರೀನ್ ನ ರಿಮೂವ್ ಮಾಡ್ಕೋಬೇಕು. ಗ್ರೀನ್ ಅಪೋಸಿಟ್ ಏನಿದೆ, ಸ್ವಲ್ಪ ಟಿಂಟ್ ಇದೆ. ಸೊ ಇದನ್ನ ಏನ್ ಮಾಡ್ತೀನಿ, ಜಾಸ್ತಿ ಮಾಡ್ಕೊಂತೀನಿ. ಇಲ್ಲಿ ಆರೆಂಜ್ ಸ್ವಲ್ಪ ಏನ್ ಮಾಡ್ತೀನಿ, ಒಂದು 20% ಏನ್ ಮಾಡ್ಕೊಂಡೆ ನಾನು, ಜಾಸ್ತಿ ಮಾಡ್ಕೊಂತೀನಿ. ನೆಕ್ಸ್ಟ್ ಅದಾದ್ಮೇಲೆ ಈ ಇಮೇಜ್ಗೆ ಕಂಪ್ಲೀಟ್ ಸ್ಯಾಚುರೇಷನ್ ಇದೆ, ನೀವು ಸ್ಯಾಚುರೇಷನ್ ಕೂಡ ಸ್ವಲ್ಪ ಆಡ್ ಮಾಡ್ಕೋಬಹುದು. ನಾನು ಸ್ವಲ್ಪ ಏನ್ ಮಾಡ್ತೀನಿ, ಇಲ್ಲಿ ಒಂದು 5% ಸ್ಯಾಚುರೇಷನ್ ನ ಆಡ್ ಮಾಡ್ಕೊಂತೀನಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನಿಮಗೆ ಕಲರ್ ವೀಲ್ ಇದೆ, ಇದು ಕರ್ವ್ ಇದೆ, ಆಮೇಲೆ ಇಲ್ಲಿ ಕೆಳಗಡೆ ಕಲರ್ ವೀಲ್ ಬರುತ್ತೆ. ಈ ವೀಲ್ ಬಗ್ಗೆ ಕೂಡ ನಾನು ನಿಮಗೆ ಒಂದು ಕಂಪ್ಲೀಟ್ ಮಾಸ್ಟರ್ ಕ್ಲಾಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ಕ್ಯಾಮೆರಾ ಫಿಲ್ಟರ್ ನ ಯೂಸ್ ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ಬೇಕಾದ್ರೆ ಇದ್ರ ಬಗ್ಗೆ ಕೂಡ ಏನ್ ಮಾಡಿದ್ದೀನಿ, ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ, ಇಮೇಜ್ಗೆ ಸ್ವಲ್ಪ ಏನ್ ಮಾಡ್ತೀನಿ ನಾನು, ಇಲ್ಲಿ ಆ ಶಾಡೋನ ಏನ್ ಮಾಡ್ತೀನಿ, ಸ್ವಲ್ಪ ಆಡ್ ಮಾಡ್ಕೊಂತೀನಿ. ಆಮೇಲೆ ಹೈಲೈಟ್ ನ ಏನ್ ಮಾಡ್ತೀನಿ, ಸ್ವಲ್ಪ ಆಡ್ ಮಾಡ್ತೀನಿ. ಆಮೇಲೆ ಲೈಟ್ ನ ಕೂಡ ಸ್ವಲ್ಪ ಏನ್ ಮಾಡ್ತೀನಿ, ಆಡ್ ಮಾಡ್ತೀನಿ. ಆಮೇಲೆ ಡಾರ್ಕ್ ನ ಕೂಡ ಏನ್ ಮಾಡ್ತೀನಿ, ಸ್ವಲ್ಪ ಆಡ್ ಮಾಡ್ಕೊಂತೀನಿ ನಾನು. ಇವಾಗ ಕಂಪ್ಲೀಟ್ ಆಗಿ ಏನ್ ಮಾಡಿದೆ, ನಾನು ಎಲ್ಲಾನು ಈ ಒಂದು ಕರ್ವ್ ಟೂಲ್ ಅಲ್ಲಿ ಆಡ್ ಮಾಡ್ಕೊಂಡೆ. ನೀವು ಕರ್ವ್ ಟೂಲ್ ಅಲ್ಲಿ ಸಪರೇಟ್ ಆಗಿ ಏನಾದ್ರು ಸಪರೇಟ್ ಕಲರ್ ನ ಆಡ್ ಮಾಡ್ಬೇಕು ಅನ್ಕೊಂಡಿದ್ರೆ, ಗ್ರೀನ್ ನ ರಿಮೂವ್ ಮಾಡ್ಬೇಕು ಅನ್ಕೊಂಡಿದ್ರೆ ರಿಮೂವ್ ಮಾಡಬಹುದು, ಬ್ಲೂ ನ ರಿಮೂವ್ ಮಾಡಬಹುದು, ಆಮೇಲೆ ರೆಡ್ ನ ರಿಮೂವ್ ಮಾಡಬಹುದು. ಈ ಕರ್ವ್ ಟೂಲ್ ಬಗ್ಗೆನೂ ಏನ್ ಮಾಡ್ತೀನಿ, ನಾನು ಕಂಪ್ಲೀಟ್ ಆಗಿ ಒಂದು ಮಾಸ್ಟರ್ ಕ್ಲಾಸ್ ವಿಡಿಯೋ ಮಾಡಿ ಹಾಕ್ತೀನಿ. ಆಲ್ರೆಡಿ ಲೆವೆಲ್ ಪೆನಲ್ ಬಗ್ಗೆ ಹಾಕಿದ್ದೀನಿ. ಸೊ ಲೆವೆಲ್ ಪೆನಲ್ ನ ನೀವು ನೋಡಬಹುದು. ಕರ್ವ್ ಟೂಲ್ ಬಗ್ಗೆ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು, ಇವಾಗ ಸ್ವಲ್ಪ ಈ ಇಮೇಜ್ ಅಲ್ಲಿ ಏನ್ ಮಾಡ್ತೀನಿ, ನಾನು ಆರೆಂಜ್ ನ ಜಾಸ್ತಿ ಮಾಡ್ಕೊಂತೀನಿ. ಸ್ವಲ್ಪ ಆರೆಂಜ್ ಸ್ಕಿನ್ ಆರೆಂಜ್ ನ ಸ್ವಲ್ಪ ಏನ್ ಮಾಡ್ತೀನಿ, ಜಾಸ್ತಿ ಮಾಡ್ಕೊಂತೀನಿ. ನೆಕ್ಸ್ಟ್ ಅದಾದ್ಮೇಲೆ ಲೂಮಿನೆನ್ಸ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಸ್ವಲ್ಪ ವೈಟ್ ಸ್ಕಿನ್ ಗೆ ಏನ್ ಮಾಡ್ತೀನಿ, ನಾನು ವೈಟ್ ಕಲರ್ ಕೊಡ್ತೀನಿ. ಇವಾಗ ನೀವು ನೋಡಬಹುದು ಸ್ವಲ್ಪ ಏನಾಯ್ತು, ಸ್ಕಿನ್ ಅಲ್ಲಿ ನೀವು ಬಿಫೋರ್ ಇಮೇಜ್ ಈ ರೀತಿ ಇತ್ತು, ಆಫ್ಟರ್ ಇಮೇಜ್ ಈ ರೀತಿ ಏನ್ ಮಾಡಿದ್ವಿ, ನಾವು ಕಲರ್ ಕರೆಕ್ಷನ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು, ಇನ್ನು ಬೇರೆ ನನಗೆ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಈ ಇಮೇಜ್ ಅಲ್ಲಿ ಸ್ಕಿನ್ ಮೇಲೆ ಬೇರೆ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೆಲ್ಲ ನಿಮಗೆ ಗ್ರೀನ್ ಟಿಂಟ್ ಇನ್ನು ಕಾಣ್ತಾ ಇದ್ರೆ ಏನ್ ಮಾಡ್ಬೋದು, ನೀವು ಇದನ್ನ
ಸ್ವಲ್ಪ ಟಿಂಟ್ನ ಏನು ಮಾಡ್ಬೋದು, ನೀವು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಅಂದರೆ ಸ್ಕ್ರೀನ್ ಮೇಲೆ ಏನಾಗುತ್ತೆ ನೋಡಿ, ಇಲ್ಲಿ ಆ ಸ್ಕಿನ್ ಮೇಲೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ನೀವು ಟಿಂಟ್ನ ಜಾಸ್ತಿ ಕೂಡ ಮಾಡ್ಕೋಬೋದು. ನಾನು ಒಂದು 30% ಏನು ಮಾಡ್ತೀನಿ, ಟಿಂಟ್ನ ಜಾಸ್ತಿ ಮಾಡ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ಓಕೆ ಅಂತ ಕೊಡ್ತೀನಿ. ಇವಾಗ ನೋಡ್ಬೋದು ಫ್ರೆಂಡ್ಸ್, ನಿಮ್ದು ಬಿಫೋರ್ ಇಮೇಜು ಈ ರೀತಿ ಇತ್ತು, ಆಫ್ಟರ್ ಇಮೇಜ್ ಏನು ಮಾಡಿದ್ವಿ ನಾವು ಈ ರೀತಿಯಾಗಿ ಒಂದು ಇಮೇಜ್ ಕಲರ್ ಕರೆಕ್ಷನ್ ಮಾಡಿದೀವಿ. ನೆಕ್ಸ್ಟ್ ಏನು ಮಾಡ್ಬೋದು, ನೀವು ಸ್ಕಿನ್ ಸ್ವಾಪ್ ಮಾಡ್ಬೋದು, ಟೆಕ್ಸ್ಚರ್ ಎಫೆಕ್ಟ್ ಕೊಡ್ಬೋದು, ಈ ಸ್ಕಿನ್ನ ಕಂಪ್ಲೀಟ್ ಆಗಿ ಸ್ಮೂತ್ ಮಾಡ್ಬೋದು. ನಾನು ನಿಮಗೆ ಸ್ಮೂತ್ ಮಾಡೋದು ಹೇಗಂತ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಮಿಕ್ಸರ್ ಬ್ರಷ್ ಟೂಲ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮಿಕ್ಸರ್ ಬ್ರಷ್ ಟೂಲ್ ಸೆಲೆಕ್ಷನ್ ಮಾಡ್ಕೊಂಡು ವೆಟ್ನ 13% ಇಟ್ಕೊಂಡು ಲೋಡ್ 23%. ಆಲ್ರೆಡಿ ಯಾರಾದರೂ ಬಿಗಿನರ್ಸ್ ಇದ್ರೆ ಅವರು 13% ಇಟ್ಕೊಳ್ಳಿ. ಆಮೇಲೆ ಪ್ರೊಫೆಷನಲ್ ಆಗಿ ಯಾರಾದರೂ ವರ್ಕ್ ಮಾಡ್ತಾ ಇದ್ರೆ, ಪ್ರಾಕ್ಟೀಸ್ ಇದ್ರೆ ಅವ್ರು ಏನು ಮಾಡ್ಬೋದು, 15% ಕೂಡ ಇಟ್ಕೋಬಹುದು. ನಾನು ಇಲ್ಲಿ ಬಿಗಿನರ್ಸ್ ಹೇಳ್ತಾ ಇದ್ದೀನಿ, ಆದ ಕಾರಣ ಇದನ್ನ ವೆಟ್ನ ನೀವು ಏನು ಮಾಡಬೇಡಿ, ವೆಟ್ ಏನು ಮಾಡಿ 13% ಇಟ್ಕೊಳ್ಳಿ. ಲೋಡ್ನ 23% ಇರಲಿ. ಮಿಕ್ಸು 100% ಇದ್ರೂ ಓಕೆ, 90% ಇದ್ರೂ ಓಕೆ. ನೆಕ್ಸ್ಟ್ ಏನು ಮಾಡ್ಬೋದು, ಈ ರೀತಿ ಒಂದು ಮಿಕ್ಸರ್ ಬ್ರಷ್ನ ಸೆಲೆಕ್ಷನ್ ಮಾಡಿಕೊಂಡು ನೀವು ರೌಂಡ್ ಆಗಿ ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ, ಒಂದು ಇಮೇಜ್ ಕಂಪ್ಲೀಟ್ ಸ್ಮೂತ್ ಆಗ್ತಾ ಬರುತ್ತೆ. ಸೊ ಸ್ಮೂತ್ ಮಾಡೋದು ಹೇಗೆ, ಯಾವ್ಯಾವ ಜಾಗದಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಬ್ರಷ್ನ ಅನ್ನೋದು ಕಂಪ್ಲೀಟ್ ವಿಡಿಯೋ ಮಾಡಿ ನಾನು ನಿಮಗೆ ಅಪ್ಲೋಡ್ ಕೂಡ ಮಾಡಿದ್ದೀನಿ ಆಲ್ರೆಡಿ. ಸೊ ಆ ವಿಡಿಯೋಗಳನ್ನ ನೋಡಿದ್ರೆ ಏನಾಗುತ್ತೆ, ನಿಮಗೆ ಯಾವ ರೀತಿ ನೀವು ಸ್ಕಿನ್ನ ಸ್ಮೂತ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ನಾನು ಇವಾಗ ಸುಮ್ಮನೆ ಎಕ್ಸಾಂಪಲ್ಗೆ ನಿಮಗೆ ಯಾವ ರೀತಿ ಸ್ಕಿನ್ ಮಾಡೋದು ಅನ್ನೋದು ಒಂದು ಶಾರ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ವಿಡಿಯೋ ತುಂಬಾನೇ ಲೆಂತ್ ಆಗುತ್ತೆ. ಸೊ ಈ ರೀತಿ ಕೂಡ ಏನು ಮಾಡ್ಬೋದು, ನೀವು ಮಿಕ್ಸರ್ ಬ್ರಷ್ನ ಯೂಸ್ ಮಾಡಿಕೊಂಡು ಸ್ಕಿನ್ನ ಸ್ಮೂತ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಇದರಲ್ಲಿರೋ ನಾಯ್ಸ್ನ ರಿಮೂವ್ ಕೂಡ ಮಾಡ್ಬೋದು. ನಾನು ಏನು ಮಾಡಿದೆ, ನಾರ್ಮಲ್ ಸ್ಕಿನ್ನ ಏನು ಮಾಡ್ಕೊಂಡಿದ್ದೀನಿ, ಇವಾಗ ಇಲ್ಲಿ ಸ್ಮೂತ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಡ್ರ್ಯಾಗ್ ಮಾಡಕ್ಕೆ ಹೋಗಬೇಡಿ ನೀವು. ಮಿಕ್ಸರ್ ಬ್ರಷ್ನ ಜಾಸ್ತಿ ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ, ಕಂಪ್ಲೀಟ್ ಅದು ಡೀಟೇಲ್ ಹಾಳಾಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ, ಕ್ಯಾಮ್ರಾ ಫಿಲ್ಟರ್ನ ಓಪನ್ ಮಾಡ್ಕೊತೀನಿ, Ctrl+Shift ಕ್ಲಿಕ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಇಲ್ಲಿ ಡೀಟೇಲ್ಸ್ ಅಲ್ಲಿ ಸ್ವಲ್ಪ ನಾಯ್ಸ್ನ ಆ್ಯಡ್ ಮಾಡ್ತೀನಿ. ಓಕೆ, ಇವಾಗ ನೋಡ್ಬೋದು ಫ್ರೆಂಡ್ಸ್, ನೀವು ಬಿಫೋರ್ ಇಮೇಜ್ ಈ ರೀತಿ ಇತ್ತು, ಆಫ್ಟರ್ ಇಮೇಜ್ ಏನು ಮಾಡಿದೀವಿ ನಾವು ಈ ರೀತಿಯಾಗಿ ಒಂದು ಇಮೇಜ್ ಕಲರ್ ಕರೆಕ್ಷನ್ ಮಾಡಿದೀವಿ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಈ ಇಮೇಜ್ ನಾನು ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ಕೊಡ್ತೀನಿ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲಾಸ್ಟ್ ಅಲ್ಲಿ ಕಂಪ್ಲೀಟ್ ವಿಡಿಯೋನ ನೋಡಿ. ಲಾಸ್ಟ್ ಅಲ್ಲಿ ಈ ಇಮೇಜ್ ಹೆಂಗ್ ರಿಮೂವ್ ಮಾಡಬೇಕು, ಯಾವ ರೀತಿ ಕಲರ್ ಕರೆಕ್ಷನ್ ಮಾಡಬೇಕು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ಈ ಇಮೇಜ್, ಇವಾಗ ಇದು ಲೆವೆಲ್ ಪೆನಲ್ ಅಲ್ಲಿ ಒಂದು ರೆಡ್ ಟಿಂಟ್ ನ ರಿಮೂವ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಆಲ್ರೆಡಿ ಅಂತ ಹೇಳಿದೆ. ಆದ್ರೂ ಈ ಒಂದು ಕಲರ್ ಕರೆಕ್ಷನ್ ಸೆಷನ್ ಅಲ್ಲಿ ನಾನು ನಿಮಗೆ ರೆಡ್ ಟಿಂಟ್ ನ ರಿಮೂವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನೀವು Ctrl+J ಮಾಡ್ಕೊಂಡು ಏನು ಮಾಡಿ, ಲೇಯರ್ ನ ಕಾಪಿ ಮಾಡ್ಕೊಳ್ಳಿ. ಲೇಯರ್ ಕಾಪಿ ಮಾಡ್ಕೊಂಡ್ಮೇಲೆ ಅಬ್ಸರ್ವ್ ಮಾಡಿ, ಈ ಇಮೇಜ್ ಅಲ್ಲಿ ಏನಾಗಿದೆ ಫ್ರೆಂಡ್ಸ್, ನಿಮಗೆ ರೆಡ್ ಟಿಂಟ್ ಜಾಸ್ತಿ ಕಾಣ್ತಾ ಇದೆ, ಇಲ್ಲಿ ರೆಡ್ ಟೋನ್ ಜಾಸ್ತಿ ಇದೆ. ಇದನ್ನ ನಾವು ರಿಮೂವ್ ಮಾಡಬೇಕು. Ctrl+L ಕ್ಲಿಕ್ ಮಾಡಿ ಏನು ಮಾಡಿ, ನೀವು ಲೆವೆಲ್ ಪೆನಲ್ ನ ಓಪನ್ ಮಾಡ್ಕೊಳ್ಳಿ. ಇದರಲ್ಲಿರೋ ರೆಡ್ ನ ರಿಮೂವ್ ಮಾಡ್ಕೊಳ್ಳೋಕೆ ಇಲ್ಲಿ ಚಾನಲ್ ಅಲ್ಲಿ RGB ನ ಸೆಲೆಕ್ಷನ್ ಅಲ್ಲಿ ನಾ ಏನ್ ಮಾಡ್ತೀನಿ, ರೆಡ್ ನ ಸೆಲೆಕ್ಷನ್ ಮಾಡ್ಕೊಂಡು ರೆಡ್ ಕಲರ್ ನ ರಿಮೂವ್ ಮಾಡ್ತೀನಿ. ಮೊದಲು ರೆಡ್ ಕಲರ್ ರಿಮೂವ್ ಮಾಡಬೇಕಾದ್ರೆ ಇದನ್ನ ನೀವು ಅಪೋಸಿಟ್ ಡ್ರ್ಯಾಗ್ ಮಾಡಬೇಕು ಅಂತ ನಿಮಗೆ ಲೆವೆಲ್ ಪೆನಲ್ ಅಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಆದ ಕಾರಣ ದಯವಿಟ್ಟು ಆ ವಿಡಿಯೋನ ನೋಡಿದ್ರೆ ನಿಮಗೆ ಈ ಲೆವೆಲ್ ಪೆನಲ್ ಬಗ್ಗೆ ಅರ್ಥ ಆಗುತ್ತೆ. ನಾನು ಡೈರೆಕ್ಟ್ ಆಗಿ ಇಲ್ಲಿ ಏನ್ ಮಾಡ್ತೀನಿ, ಸ್ವಲ್ಪ ಸ್ಪೀಡ್ ಆಗಿ ವರ್ಕ್ ಮಾಡ್ತಾ ಇರ್ತೀನಿ, ನಿಮಗೆ ಅರ್ಥ ಆಗಲ್ಲ. ರೆಡ್ ನಾನು ಏನ್ ಮಾಡ್ತೀನಿ, ರಿಮೂವ್ ಮಾಡ್ತೀನಿ. ಕಂಪ್ಲೀಟ್ ಆಗಿ ಗ್ರೀನ್ ಬರೋವರೆಗೂ ಏನ್ ಮಾಡ್ತೀನಿ, ನಾನು ರಿಮೂವ್ ಮಾಡ್ತೀನಿ. ಇದನ್ನು ಕೂಡ ಏನ್ ಮಾಡ್ತೀನಿ, ಸ್ವಲ್ಪ ಈ ಕಡೆ ಡ್ರ್ಯಾಗ್ ಮಾಡ್ತೀನಿ ಸ್ವಲ್ಪ. ಓಕೆ, ಇವಾಗ ಏನ್ ಮಾಡಿದೀವಿ ನಾವು, ಈ ಇಮೇಜ್ ಎಲ್ಲೋ ರೆಡ್ ನ ಏನ್ ಮಾಡಿದೆ, ನಾನು ರಿಮೂವ್ ಮಾಡಿದೆ. ಇವಾಗ ಏನು ಕಾಣ್ತಾ ಇದೆ, ಇದು ಸ್ವಲ್ಪ ನನಗೆ ಗ್ರೀನ್ ಆಗಿ ಕಾಣ್ತಾ ಇದೆ. ಓಕೆ ಕೊಡ್ತೀನಿ ನಾನು. ನೆಕ್ಸ್ಟ್ ಇವಾಗ ಬ್ಯಾಕ್ ಗ್ರೌಂಡ್ ಇತ್ತು, ಬ್ಯಾಕ್ ಗ್ರೌಂಡ್ ಲೇಯರ್ ನಾವು ಕಾಪಿ ಮಾಡ್ಕೊಂಡು ರೆಡ್ ಟೋನ್ ಇರೋದನ್ನ ಗ್ರೀನ್ ಮಾಡ್ಕೊಂಡಿವಿ. ಇವಾಗ ಗ್ರೀನ್ ಟೋನ್ ಇರೋದನ್ನ ಏನ್ ಮಾಡ್ತೀನಿ, ನಾನು ಸ್ವಲ್ಪ ಬ್ಲೂ ಕಡೆಗೆ ಏನ್ ಮಾಡ್ತೀನಿ, ಕನ್ವರ್ಟ್ ಮಾಡ್ಕೊತೀನಿ. ಸಾರಿ, ನಾ ಕ್ಯಾಮ್ರಾ ಫಿಲ್ಟರ್ನ ಓಪನ್ ಮಾಡ್ಕೊಂಡೆ. Ctrl+L ಕ್ಲಿಕ್ ಮಾಡಿ ಏನ್ ಮಾಡಿ, ಇದರಲ್ಲಿರೋ ಗ್ರೀನ್ ನ ರಿಮೂವ್ ಮಾಡಬೇಕು. ಸೊ ಏನ್ ಮಾಡ್ತೀನಿ, ನಾನು ಎಲ್ಲಿರೋ ಗ್ರೀನ್ ನ ಏನ್ ಮಾಡ್ತೀನಿ, ರಿಮೂವ್ ಮಾಡ್ತೀನಿ. ಸ್ವಲ್ಪ ಏನ್ ಮಾಡ್ತೀನಿ, ನಾನು ಆ್ಯಡ್ ಮಾಡ್ಕೊತೀನಿ ಇನ್ನು ರೆಡ್. ಓಕೆ, ನಾನು ಏನ್ ಮಾಡಿದೆ, ಇವಾಗ ಸ್ವಲ್ಪ ಗ್ರೀನ್ ನ ರಿಮೂವ್ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ತೀನಿ, ಬ್ಲೂ ನ ಸೆಲೆಕ್ಷನ್ ಮಾಡ್ಕೊಂಡು ಸ್ವಲ್ಪ ಇದರಲ್ಲಿ ಬ್ಲೂ ನ ಆ್ಯಡ್ ಮಾಡ್ತೀನಿ ನಾನು. ಓಕೆ, ನಾನು ಏನ್ ಮಾಡಿದೆ, ಇವಾಗ ಬ್ಲೂ ನ ಸ್ವಲ್ಪ ಆ್ಯಡ್ ಮಾಡ್ತೀನಿ ಇಮೇಜ್ ಅಲ್ಲಿ. ಓಕೆ, ನಾನು ಏನ್ ಮಾಡಿದೆ, ಇವಾಗ ಸ್ವಲ್ಪ ಬ್ಲೂ ನ ಆ್ಯಡ್ ಮಾಡಿದೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಓಕೆ ಕೊಟ್ಟು Ctrl+J ಮಾಡ್ಕೊಂಡು ಮತ್ತೆ ಲೇಯರ್ ನ ಕಾಪಿ ಮಾಡ್ಕೊಂಡು Ctrl+Shift+A ಕ್ಲಿಕ್ ಮಾಡಿ RGB ನ ಸೆಲೆಕ್ಟ್ ಮಾಡಿ, ಸಾರಿ ಮತ್ತೆ ನಾನು Ctrl+L ಕ್ಲಿಕ್ ಮಾಡ್ಕೊಳ್ಳಿ. RGB ನ ಸೆಲೆಕ್ಷನ್ ಮಾಡ್ಕೊಂಡು ಇದರಲ್ಲಿ ಇರೋ ಹೈಲೈಟ್ ನ ಜಾಸ್ತಿ ಮಾಡಿ, ಸ್ವಲ್ಪ ಮಿಟ್ಟೋನ ಏನ್ ಮಾಡಿ ಆ್ಯಡ್ ಮಾಡಿ ನೀವು ಸ್ವಲ್ಪ. ಆಮೇಲೆ ಏನ್ ಮಾಡಿ, ಸ್ವಲ್ಪ ಮ್ಯಾಟ್ ಎಫೆಕ್ಟ್ ನ ಕೊಡಿ, ಆಮೇಲೆ ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ನೋಡ್ಬೋದು ಫ್ರೆಂಡ್ಸ್, ನಿಮ್ದು ಬಿಫೋರ್ ಇಮೇಜು ಇದನ್ನ Ctrl+G ಮಾಡ್ಕೊಂಡು ಒಂದು ಗ್ರೂಪ್ ಮಾಡ್ಕೊಂತೀನಿ ನಾನು. ಬಿಫೋರ್ ಇಮೇಜ್ ಈ ರೀತಿ ಇತ್ತು, ಆಫ್ಟರ್ ಇಮೇಜ್ ಏನ್ ಮಾಡಿದೀವಿ ನಾವು, ಇವಾಗ ಲೆವೆಲ್ ಪೆನಲ್ ನ ಯೂಸ್ ಮಾಡ್ಕೊಂಡು ಒಂದು ಇಮೇಜ್ ಕಲರ್ ಕರೆಕ್ಷನ್ ನಾವು ಏನ್ ಮಾಡಿದೀವಿ. ಈ ರೀತಿ ಕೂಡ ಏನ್ ಮಾಡಬಹುದು, ಒಂದು ವೆಡ್ಡಿಂಗ್ ಇಮೇಜ್ ಅಲ್ಲಿ ನೀವು ಲೆವೆಲ್ ಪೆನಲ್ ನ ಯೂಸ್ ಮಾಡ್ಕೊಂಡು ಕೂಡ ಒಂದು ಕಂಪ್ಲೀಟ್ ನ ಕಲರ್ ಕರೆಕ್ಷನ್ ಮಾಡಬಹುದು. ನೆಕ್ಸ್ಟ್ ಏನ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಈ ಇಮೇಜ್ ಅಲ್ಲಿ ಏನಿದೆ, ಯಾವುದೇ ರೀತಿಯಾದ ಕಲರ್ಸ್ ಆ್ಯಡ್ ಇಲ್ಲ, ಕಂಪ್ಲೀಟ್ ಆಗಿ ಡಿಸ್ಯಾಚುರೇಷನ್ ಆಗಿದೆ ಈ ಇಮೇಜ್. ಇದರಲ್ಲಿ ನೀವು ನೋಡಬಹುದು, ಇದು ಏನಿದೆ, ಇವ್ರದ್ದು ಚುನ್ನಿ ಇದೆ, ಇದು ಕೂಡ ಏನಾಗಿದೆ, ಕಲರ್ಸ್ ಇಲ್ಲ. ಸ್ಕಿನ್ ಮೇಲೆ ಕಲರ್ಸ್ ಇಲ್ಲ, ಆಮೇಲೆ ಹೇರ್ ಮೇಲೆ ಕಲರ್ಸ್ ಇಲ್ಲ, ಇವ್ರು ಹಾಕೊಂಡಿರೋ ಏನ್ ಮಾಡಿದ್ರು ಜ್ಯುವೆಲರ್ಸ್ ಮೇಲೆ ಕಲರ್ಸ್ ಇಲ್ಲ. ಇದನ್ನ ಯಾವ ರೀತಿ ನಾವು ಕಲರ್ ಆ್ಯಡ್ ಮಾಡಬೇಕು, ಮೊದಲು Ctrl+J ಮಾಡ್ಕೊಂಡು ಲೇಯರ್ ನ ಕಾಪಿ ಮಾಡ್ಕೊಳ್ಳಿ. Ctrl+Shift+A ಕ್ಲಿಕ್ ಮಾಡಿ ಕ್ಯಾಮರಾ ಫಿಲ್ಟರ್ ನ ನೀವು
ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಕೂಡಲೇ ಇದರಲ್ಲಿರೋ ಲೈಟ್ನ ನೀವೇನಾದರೂ ಮೊದಲು ಅಡ್ಜಸ್ಟ್ ಮಾಡ್ಕೋಬೇಕಾ? ನಾನು ಇವಾಗ ಏನು ಮಾಡ್ತೀನಿ, ಇದರಲ್ಲಿ ಸ್ವಲ್ಪ ಏನು ಮಾಡ್ತೀನಿ, ಲೈಟ್ನ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ, ಅಂದರೆ ಎಕ್ಸ್ಪೋಜರ್ನ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಕಾಂಟ್ರಾಸ್ಟ್ನ ಏನು ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಅಂದರೆ ಇಮೇಜು ಪೂರ್ತಿ ಏನಾಗಿದೆ ನಿಮಗೆ, ಇದು ಫ್ಲಾಟ್ ಇಮೇಜ್ ಇದೆ, ಅದನ್ನ ಏನು ಮಾಡ್ತೀವಿ ನಾವು ಕಾಂಟ್ರಾಸ್ಟ್ ಆ್ಯಡ್ ಮಾಡಿಬಿಟ್ಟು ಒಂದು ಇಮೇಜ್ ಸ್ವಲ್ಪ ಡಾರ್ಕ್ ಕಾಣಂಗೆ ನಾವು ಮಾಡ್ಕೊತೀವಿ. ಶಾಡೋನ ಏನು ಮಾಡ್ತೀನಿ, ಇಲ್ಲಿ ಕಂಪ್ಲೀಟ್ ಶಾಡೋನ ರಿಮೂವ್ ಮಾಡ್ತೀನಿ. ಅಂದರೆ ನಮ್ಗೆ ಎಕ್ಸ್ಪೋಜರ್ ಸ್ವಲ್ಪ ಜಾಸ್ತಿ ಕಾಣಬೇಕಾಗತ್ತೆ. ಇದು ಬ್ಯಾಕ್ಗ್ರೌಂಡ್ ಏನಿದೆಯಲ್ಲ ಸ್ವಲ್ಪ ಡಾರ್ಕ್ ಕಾಣಿಸ್ಬೇಕು. ಏನು ಮಾಡಿದೆ ನಾನು, ಶಾಡೋನ ಕೂಡ ರಿಮೂವ್ ಮಾಡ್ಕೊಂಡೆ. ವೈಟ್ ಆಲ್ರೆಡಿ ಇದೆ, ಅದನ್ನ ಏನು ಮಾಡಬೇಕು ನಾವು, ವೈಟ್ನ ಸ್ವಲ್ಪ ಏನು ಮಾಡಬೇಕು, ನಾನು ಸ್ವಲ್ಪ ಡಿಕ್ರೀಸೇ ಮಾಡ್ಕೊತೀನಿ. ಬ್ಲ್ಯಾಕ್ನ ಏನು ಮಾಡ್ತೀನಿ, ಸ್ವಲ್ಪ ನಾನು ಬ್ಲ್ಯಾಕ್ನ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ಏನು ಮಾಡ್ತೀನಿ, ಇಲ್ಲಿ ಕಲರ್ ಪೆನಲಲ್ಲಿ ಬಂದ್ಬಿಟ್ಟು ಏನು ಮಾಡ್ತೀನಿ, ಸ್ವಲ್ಪ ನಾನು ಏನು ಮಾಡ್ತೀನಿ, ವಾರ್ಮ್ ಟೋನ್ನ ಆ್ಯಡ್ ಮಾಡ್ತೀನಿ. ಇದರಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ವಾರ್ಮು. ಅದಾದ್ಮೇಲೆ ಸ್ವಲ್ಪ ಇಲ್ಲೆಲ್ಲ ಕಲರ್ ಆ್ಯಡ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಆಗಿ ಸ್ಯಾಚುರೇಷನ್ ಏನು ಮಾಡ್ತೀನಿ, ನಾನು ಇಲ್ಲಿ ಜಾಸ್ತಿ ಮಾಡ್ತೀನಿ. ಇವಾಗ ನೋಡ್ಬೋದು ನೀವು, ಕಂಪ್ಲೀಟ್ ಆಗಿ ಸ್ಯಾಚುರೇಷನ್ ಜಾಸ್ತಿ ಮಾಡಿದ ಕೂಡಲೇ ಏನಾಗ್ತಾ ಇದೆ, ಕಲರ್ಸ್ ಇಲ್ಲಿ ಆ್ಯಡ್ ಆಗ್ತಾ ಇದೆ. ನೀವು ಹೆಚ್ಚು ಕಡಿಮೆ ಮಾಡಬಹುದು ಸ್ಯಾಚುರೇಷನ್. ಇದನ್ನ ನಾನು ಬ್ಲೂ ಕಡೆನೇ ತೊಗೊಂಡು ಹೋಗ್ತೀನಿ ಸ್ವಲ್ಪ. ಆಮೇಲೆ ಏನು ಮಾಡ್ತೀನಿ, ಸ್ಯಾಚುರೇಷನ್ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಇವಾಗ ಏನು ಮಾಡಿದೀವಿ ನಾವು, ಸ್ಯಾಚುರೇಷನ್ ಆ್ಯಡ್ ಮಾಡಿದ್ವಿ. ಸಪ್ರೇಟ್ ಆಗಿ ಏನಾದರೂ ಸಪ್ರೇಟ್ ಒಂದು ಪಾರ್ಟ್ ಅದು, ಇವಾಗ ರೆಡ್ ಸ್ಯಾಚುರೇಷನ್ ನಾವು ಆ್ಯಡ್ ಮಾಡಬೇಕಾಗಿದ್ರೆ ನಾವು ಈ ಸ್ಯಾಚುರೇಷನ್ ಕಂಪ್ಲೀಟ್ ಇದರಲ್ಲಿ ಏನಿದೆ, ಈ ಇಮೇಜಲ್ಲಿ ಏನು ಕಾಣ್ತಾ ಇದೆಯಲ್ಲ ಅದರಲ್ಲಿರೋ ಕಂಪ್ಲೀಟ್ ಸ್ಯಾಚುರೇಷನ್ ಏನು ಮಾಡ್ಬೋದು, ನಾವು ಇಲ್ಲಿ ಆ್ಯಡ್ ಮಾಡಬಹುದು. ಅದೇ ಏನಾದರೂ ನಿಮಗೆ ಸಪ್ರೇಟ್ ಯಾವುದಾದ್ರೂ ಒಂದು ಪಾರ್ಟು, ಇವಾಗ ಈ ಪಾರ್ಟ್ ಇದೆ, ಇವಾಗ ಅವ್ರು ಉಟ್ಕೊಂಡಿರೋ ಸ್ಯಾರಿದ ಏನಾದರೂ ನೀವು ಸ್ಯಾಚುರೇಷನ್ ಮಾಡಬೇಕಾಗಿದ್ರೆ ಹೇಗೆ ಮಾಡಬೇಕು ಅಂದರೆ, ರೆಡ್ ಕಲರ್ದು ನಾವು ಸ್ಯಾಚುರೇಷನ್ ಏನು ಮಾಡಬೇಕು, ಜಾಸ್ತಿ ಮಾಡಬೇಕಾಗಿದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಸ್ಯಾಚುರೇಷನ್ ಅಂತ ಕಾಣಿಸುತ್ತೆ. ಸೊ ಇದ್ರ ಬಗ್ಗೆ ಕೂಡ ನಾನು ಕ್ಯಾಮ್ರಾ ಫಿಲ್ಟರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ರೆಡ್ನ ಏನು ಮಾಡಿ ಸ್ವಲ್ಪ ಜಾಸ್ತಿ ಮಾಡಿ, ಅಂದರೆ ಇದರ ಸ್ಯಾಚುರೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ನಾನು ಏನು ಮಾಡಿದೆ, ಇವಾಗ ರೆಡ್ ಕಲರ್ನ ಸ್ಯಾಚುರೇಷನ್ ಮಾಡಿದೆ. ಈ ಒಡವೆಗಳನ್ನ ಕೂಡ ಏನು ಮಾಡ್ಬೋದು, ನೀವು ಸ್ಯಾಚುರೇಷನ್ ಮಾಡ್ಬೋದು. ಬೇಡ ನನಗೆ ಪರವಾಗಿಲ್ಲ. ಇವಾಗ ಏನು ಮಾಡಿದ್ದೀನಿ, ನಾನು ಕಂಪ್ಲೀಟಾಗಿ ಒಂದು ಇಮೇಜ್ದು ಸ್ಯಾಚುರೇಷನ್ ಮಾಡ್ಕೊಂಡಿದ್ದೀನಿ. ಮಿಟ್ಟೋನ್ ಸ್ವಲ್ಪ ಏನು ಮಾಡ್ತೀನಿ, ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ಮಿಟ್ಟೋನ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ಓಕೆ ಕೊಡ್ತೀನಿ. ಇವಾಗ ನೋಡ್ಬೋದು ಫ್ರೆಂಡ್ಸ್ ನೀವು, ಬಿಫೋರ್ ಇಮೇಜ್ ಈ ರೀತಿ ಇತ್ತು, ಆಫ್ಟರ್ ಇಮೇಜ್ ಏನು ಮಾಡಿದ್ವಿ ನಾವು, ಈ ರೀತಿಯಾಗಿ ಒಂದು ಕಲರ್ ಗ್ರೇಡ್ ಮಾಡಿದ್ದೀವಿ. ಇದು ಪೂರ್ತಿಯಾಗಿ ಏನಿತ್ತು, ಮ್ಯಾಟ್ ಎಫೆಕ್ಟ್ ಅಲ್ಲಿರೋ, ಕಂಪ್ಲೀಟ್ ಮ್ಯಾಟ್ ಎಫೆಕ್ಟ್ ಅಲ್ಲಿರೋ, ಅಂದರೆ ಒಂದು ನ್ಯಾಚುರಲ್ ಆಗಿರೋ ಇಮೇಜ್ ಇತ್ತು. ಕಂಪ್ಲೀಟ್ ಆಗಿ ನೀವು ನ್ಯೂಟ್ರಲ್ ಟೋನ್ ಅಲ್ಲಿರೋ ಇದನ್ನ ಏನು ಮಾಡಿದ್ವಿ, ಕ್ಯಾಪ್ಚರ್ ಮಾಡಿದ್ದು ಇಮೇಜ್. ನೆಕ್ಸ್ಟ್ ಏನು ಮಾಡಿದ್ವಿ, ಈ ರೀತಿಯಾಗಿ ಕಲರ್ ಕರೆಕ್ಷನ್ ನಾವು, ಅಂದರೆ ಕಲರ್ ಗ್ರೇಡಿಂಗ್ ನ ಮಾಡಿದ್ದೀವಿ. ನೆಕ್ಸ್ಟ್ ಏನ್ ಮಾಡಬೇಕು, ಇವಾಗ ಈ ಇಮೇಜ್ ನ ಹೇಗೆ ಮಾಡೋದು ಅಂತ ಹೇಳಿದೆ. ಇವಾಗ ಫ್ರೆಂಡ್ಸ್, ಈಗ ಈ ಒಂದು ಇಮೇಜ್ ನ ನೀವು ಅಬ್ಸರ್ವ್ ಮಾಡಿ, ಈ ಇಮೇಜ್ ಅಲ್ಲಿ ತುಂಬಾನೇ ಏನಿದೆ, ವಾರ್ಮ್ ಟೋನ್ ಇದೆ, ಆಮೇಲೆ ಇಲ್ಲಿ ಸ್ಕಿನ್ ಮೇಲೆಲ್ಲ ಏನಿದೆ ಯೆಲ್ಲೋನೆಸ್ ಇದೆ, ಆಮೇಲೆ ಇದು ಪೂರ್ತಿ ಏನಿದೆ ಇಲ್ಲಿ ನ್ಯೂಟ್ರಲ್ ಟೋನ್ ಅಲ್ಲಿ ಇದು ಏನಾಗಿದೆ ಕ್ಯಾಪ್ಚರ್ ಆಗಿದೆ. ಇದರಲ್ಲಿ ಏನ್ ಮಾಡ್ಬೇಕು ನಾವು, ಇವಾಗ ಇದರಲ್ಲಿರೋ ವಾರ್ಮ್ ಟೋನ್ ನ ರಿಮೂವ್ ಮಾಡಬೇಕು, ಆಮೇಲೆ ಯೆಲ್ಲೋ ಟೋನ್ ನ ರಿಮೂವ್ ಮಾಡಬೇಕು, ಆಮೇಲೆ ಇಲ್ಲಿರೋ ನ್ಯೂಟ್ರಲ್ ಟೋನ್ ನ ನಾವ್ ಏನ್ ಮಾಡಬೇಕು, ರಿಮೂವ್ ಮಾಡಬೇಕು. ಮೊದಲಿಗೆ ಏನ್ ಮಾಡ್ಬೇಕು, ನೀವು ಕಂಟ್ರೋಲ್ ಜೆ ಮಾಡಿ ಒಂದು ಲೇಯರ್ ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಏನ್ ಮಾಡಿ, ಕಂಟ್ರೋಲ್ ಶಿಫ್ಟ್ ಎ ಕ್ಲಿಕ್ ಮಾಡಿ ಕ್ಯಾಮ್ರಾ ಫಿಲ್ಟರ್ ನ ಓಪನ್ ಮಾಡ್ಕೊಳ್ಳಿ. ಕ್ಯಾಮ್ರಾ ಫಿಲ್ಟರ್ ನ ಓಪನ್ ಮಾಡ್ಕೊಂಡು ಕೂಡಲೇ ಇವಾಗ ನಾವು ಇದಕ್ಕೆ ಎಕ್ಸ್ಪೋಸ್ ಕೊಡಬೇಕಾ, ಇದರಲ್ಲಿ ಏನಾದ್ರು ಕಾಂಟ್ರಾಸ್ಟ್ ನಾವು ಇನ್ಕ್ರೀಸ್ ಮಾಡಬೇಕಾ, ಡಿಕ್ರೀಸ್ ಮಾಡಬೇಕಾ ಅನ್ನೋದು ನೋಡ್ಬೇಕಾಗತ್ತೆ. ನಾನೇನ್ ಮಾಡ್ತೀನಿ, ಈ ಇಮೇಜ್ ಅಲ್ಲಿ ಸ್ವಲ್ಪ ಏನ್ ಮಾಡ್ತೀನಿ, ಎಕ್ಸ್ಪೋಸ್ ನ ಕೊಟ್ಬಿಟ್ಟು ಕಾಂಟ್ರಾಸ್ಟ್ ನ ಏನ್ ಮಾಡ್ತೀನಿ, ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. ಸ್ವಲ್ಪ ಅನ್ನಕ್ಕೇನು ನಾನೊಂದು 60% ಕಾಂಟ್ರಾಸ್ಟ್ ನ ಡಿಕ್ರೀಸ್ ಮಾಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ, ಇದರಲ್ಲಿರೋ ಶಾಡೋನ ಏನ್ ಮಾಡ್ತೀನಿ, ನಾನು ಡಿಕ್ರೀಸ್ ಮಾಡ್ತೀನಿ. ಪೂರ್ತಿ ಇದನ್ನು ಕೂಡ ಏನ್ ಮಾಡ್ತೀನಿ, ಒಂದು 60% ಶಾಡೋನ ಏನ್ ಮಾಡ್ತೀನಿ, ನಾನು ಡಿಕ್ರೀಸ್ ಮಾಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಇದರಲ್ಲಿ ನನಗೆ ಹೈಲೈಟ್ ತುಂಬಾನೇ ಇದೆ. ಹೈಲೈಟ್ ಮೇಲೆ ನಾನು ಏನು ವರ್ಕ್ ಮಾಡಲ್ಲ, ಬೇಕಿದ್ರೆ ನೋಡಿ ನೀವು ಟ್ರೈ ಮಾಡಬಹುದು. ಹೈಲೈಟ್ ಮೇಲೆ ಏನಾದ್ರು ವರ್ಕ್ ಮಾಡಿದ್ರೆ ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡಬಹುದು, ತುಂಬಾನೇ ಸ್ಕಿನ್ ಮೇಲೆ ಹೈಲೈಟ್ ಬರ್ತಾ ಇದೆ. ಆದ ಕಾರಣ ಏನ್ ಮಾಡ್ತೀನಿ, ನಾನು ಹೈಲೈಟ್ ನ ಏನು ನಾನು ಜಾಸ್ತಿ ಮಾಡ್ಕೊಳ್ಳಲ್ಲ, ಕಡಿಮೆನೇ ಮಾಡ್ಕೊಳ್ಳಲ್ಲ. ಹೈಲೈಟ್ ಎಷ್ಟಿರುತ್ತೋ ಅಷ್ಟೇ ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ವೈಟ್ ನ ಏನ್ ಮಾಡ್ತೀನಿ, ನಾನು ಬೇಕಿದ್ರೆ ಸ್ವಲ್ಪ ಏನ್ ಮಾಡ್ತೀನಿ, ಜಾಸ್ತಿ ಮಾಡ್ಕೊಂತೀನಿ. ಅದಾದ್ಮೇಲೆ ಇಲ್ಲಿ ನಮಗೆ ಬ್ಲಾಕ್ ಸ್ವಲ್ಪ ಏನೋ ಆಗಬೇಕಾಗಿದೆ, ಜಾಸ್ತಿ ಕಾಣಬೇಕಾಗಿದೆ. ಇಲ್ಲಿ ಏನಿದೆ, ಇಲ್ಲಿ ಇಬ್ರು ಜೋಡಿ ಏನಿದೆಯಲ್ಲ ಅದನ್ನ ಸ್ವಲ್ಪ ನಾವ್ ಏನ್ ಮಾಡ್ಬೇಕು, ಇವಾಗ ಸ್ವಲ್ಪ ನಮ್ಗೆ ಎದ್ದು ಕಾಣಂಗ್ ಮಾಡ್ಕೋಬೇಕಾಗತ್ತೆ. ನಮ್ದೇ ಫೋಕಸ್ ಇವ್ರಿಬ್ಬರ ಮೇಲೇನೂ ಹೋಗ್ಬೇಕು, ಆ ರೀತಿ ನಾವು ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಬ್ಲಾಕ್ ನ ಪೂರ್ತಿ ಏನ್ ಮಾಡ್ತೀನಿ, ನಾನು ಡಿಕ್ರೀಸ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನೋಡ್ಬೋದು ನೀವು, ಇದರಲ್ಲಿರೋ ಎಲ್ಲಾ ಮ್ಯಾಟ್ ಟೋನ್ ಹೋಯ್ತು, ಆಮೇಲೆ ಏನಾಯ್ತು ನಿಮಗೆ ನ್ಯೂಟ್ರಲ್ ಟೋನ್ ಹೋಯ್ತು. ಬಿಫೋರ್ ಇಮೇಜ್ ಈ ರೀತಿ ಇತ್ತು, ಆಫ್ಟರ್ ಇಮೇಜ್ ಈ ರೀತಿ ಆಯ್ತು. ಇದ್ರ ಮೇಲ್ಗಡೆ ಇರೋ ನ್ಯೂಟ್ರಲ್ ಟೋನ್ ಏನ್ ಮಾಡಿದ್ವಿ ನಾವು, ಇವಾಗ ರಿಮೂವ್ ಮಾಡಿದ್ವಿ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಇವಾಗ ಈ ಒಂದು ಇಮೇಜ್ ಅಲ್ಲಿರೋ ವಾರ್ಮ್ ಟೋನ್ ಏನ್ ಮಾಡ್ಬೇಕಾಗುತ್ತೆ, ನಾವು ರಿಮೂವ್ ಮಾಡ್ಬೇಕಾಗುತ್ತೆ. ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ, ಇಲ್ಲಿ ಟೆಂಪರೇಚರ್ ಅಲ್ಲಿ ಅಪೋಸಿಟ್ ಏನಿದೆ ವಾರ್ಮ್ ಟೋನ್ ಇದೆ, ಆಮೇಲೆ ಈ ಕಡೆ ಏನಿದೆ ಬ್ಲೂ ಟೋನ್ ಇದೆ. ಆದ ಕಾರಣ ಇದರಲ್ಲಿರೋ ವಾರ್ಮ್ ಟೋನ್ ನಾವು ರಿಮೂವ್ ಮಾಡ್ಬೇಕಾಗಿದ್ರೆ ಏನ್ ಮಾಡ್ಬೇಕು, ಬ್ಲೂ ಕಡೆ ಸ್ವಲ್ಪ ಏನ್ ಮಾಡ್ಬೇಕಾಗುತ್ತೆ, ಡ್ರ್ಯಾಗ್ ಮಾಡ್ಬೇಕಾಗುತ್ತೆ. ನಾನು ಏನ್ ಮಾಡ್ತೀನಿ, ಬ್ಲೂ ಕಡೆ ಸ್ವಲ್ಪ ತಗೊಂಡ್ ಬರ್ತೀನಿ ಇದನ್ನ. ಓಕೆ, ಜಾಸ್ತಿ ಐತಿದು. ಓಕೆ, ನಾನು 21% ಏನ್ ಮಾಡ್ತೀನಿ, ಇದನ್ನ ಬ್ಲೂ ಕಡೆ ತಗೊಂಡ್ ಬರ್ತೀನಿ. ನೀವು ಬೇಕಿದ್ರೆ ಇಲ್ಲಿ ನಂಬರ್ಸ್ ಕೂಡ ಟೈಪ್ ಮಾಡ್ಬೋದು, ಇಲ್ಲಾಂದ್ರೆ ಇದನ್ನ ನೀವು ಕರ್ಸರ್ನ ಏನ್ ಮಾಡ್ಬೋದು, ಡ್ರ್ಯಾಗ್ ಕೂಡ ಮಾಡಿ ಏನ್ ಮಾಡ್ಬೋದು, ನೀವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ನಾನು ನಿಮ್ಗೆ ಎರಡು ತರ ಹೇಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ, ಸ್ವಲ್ಪ ಈ ಇಮೇಜ್ ಅಲ್ಲಿ ಟಿಂಟ್ ಜಾಸ್ತಿ ಮಾಡ್ತೀನಿ. ನಾನು ಸ್ವಲ್ಪ ಟಿಂಟ್ ಜಾಸ್ತಿ ಮಾಡ್ತೀನಿ. ನಾನು ಒಂದು 28% ಏನ್ ಮಾಡ್ಕೊಂಡೆ, ನಾನು ಟಿಂಟ್ ಜಾಸ್ತಿ ಮಾಡಿದೆ. ಸೊ ಟಿಂಟ್ ಜಾಸ್ತಿ ಮಾಡಿದ ಕೂಡಲೇ ಅಬ್ಸರ್ವ್ ಮಾಡೋದು ಫ್ರೆಂಡ್ಸ್, ನೀವು ಇವ್ರ ಫೇಸ್ ಅಲ್ಲಿ ಎಲ್ಲ ಏನಾಗ್ತಿದೆ, ಇವಾಗ ಹೈಲೈಟ್ ಜಾಸ್ತಿ ಕಾಣ್ತಾ ಇದೆ ನಮಗೆ. ಸೊ ಆದ ಕಾರಣ ಏನ್ ಮಾಡ್ತೀನಿ, ಇವಾಗ ನಾನು ಹೈಲೈಟ್ ಸ್ವಲ್ಪ ಏನ್ ಮಾಡ್ತೀನಿ, ಡಿಕ್ರೀಸ್ ಮಾಡ್ಕೊಂತೀನಿ ಇಲ್ಲಿ. ಸೊ
ಸೊ ಈ ರೀತಿ ಏನು ಮಾಡಿದೆ ನಾನು ಹೈಲೈಟ್ ಕೂಡ ಏನು ಮಾಡಿದೆ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಂಡು. ಇವಾಗ ನೋಡ್ಬೋದು ನೀವು ಬಿಫೋರ್ ಇಮೇಜು ಆಫ್ಟರ್ ಇಮೇಜ್ ಇದರಲ್ಲಿರೋ ಎಲ್ಲ ವಾರ್ಮ್ ಟೋನ್ನ ಎಲ್ಲೋ ಟೋನ್ನ ಏನು ಮಾಡಿದ್ವಿ ನಾವು ರಿಮೂವ್ ಮಾಡಿದ್ವಿ. ಅಂದ್ರೆ ನಾವು ಇನ್ನೊಂದು ಸ್ವಲ್ಪ ಏನ್ ಮಾಡಬೇಕಾಗುತ್ತೆ, ಈ ಇಮೇಜ್ಗೆ ಸ್ಯಾಚುರೇಷನ್ ಕೊಡಬೇಕಾಗುತ್ತೆ. ಎಲ್ಲ ಏನಾಯ್ತು ಇದು ಇವಾಗ ಮ್ಯಾಟ್ ಎಫೆಕ್ಟ್ ಅಲ್ಲಿ ನ್ಯೂಟ್ರಲ್ ಟೋನ್ ಅಲ್ಲಿ ಮತ್ತೆ ಕ್ರಿಯೇಟ್ ಆಯ್ತು. ಇದನ್ನ ಏನ್ ಮಾಡ್ತೀನಿ ನಾನು ಸ್ವಲ್ಪ ಸ್ಯಾಚುರೇಟ್ ಮಾಡ್ತೀನಿ. ಆದ ಕಾರಣ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಕೂಡಲೇ ಇಲ್ಲಿ ಸ್ಯಾಚುರೇಷನ್ ಅಂತ ಇರುತ್ತೆ. ಸೊ ಇದರಲ್ಲಿ ಏನ್ ಮಾಡ್ತೀನಿ ನಾನು, ಈ ಎಲ್ಲ ಏನಾಗಿದೆ ಎಲ್ಲ ಇವರು ಸ್ಯಾರಿ ಉಟ್ಕೊಂಡಿರೋದು, ಆಮೇಲೆ ಇಲ್ಲಿ ಇವ್ರು ಏನ್ ಮಾಡಿದಾರಲ್ಲ ಪೇಟ ಉಟ್ಕೊಂಡಿರೋದು, ಇದನ್ನೆಲ್ಲ ಏನ್ ಮಾಡ್ತೀನಿ ಸ್ವಲ್ಪ ನಾನು ಸ್ಯಾಚುರೇಟ್ ಮಾಡ್ತೀನಿ. ಅವರು ಉಟ್ಕೊಂಡಿರೋ ಸ್ಯಾರಿ ರೆಡ್ ಇರೋದ್ರಿಂದ ನಾನು ಏನ್ ಮಾಡ್ತೀನಿ, ರೆಡ್ ಕಲರ್ನ ಸ್ಯಾಚುರೇಷನ್ ಏನ್ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸೊ ಜಾಸ್ತಿ ಮಾಡ್ಕೊಂಡು ನೋಡ್ಬೋದು ಫ್ರೆಂಡ್ಸ್ ನೀವು, ಎಲ್ಲ ಸಾರಿ ಕಲರ್ ಏನಾಗ್ತಿದೆ ಪೂರ್ತಿ ಸ್ಯಾಚುರೇಟ್ ಆಗ್ತಾ ಇದೆ. ಅವ್ರು ಹಾಕೊಂಡಿರೋ ಲಿಪ್ಸ್ಟಿಕ್, ಆಮೇಲೆ ಇಲ್ಲೆಲ್ಲ ಓವರ್ ಸ್ಯಾಚುರೇಟ್ ಆಗ್ಬಿಟ್ಟು ಏನಾಗ್ತಾ ಇದೆ, ಇಲ್ಲಿ ಓವರ್ ಕಲರ್ ಆಡ್ ಆಗ್ತಾ ಇದೆ. ಸೊ ಈ ರೀತಿ ಏನ್ ಮಾಡಬಾರ್ದು, ಓವರ್ ಕಲರ್ ನಾವು ಆಡ್ ಮಾಡಬಾರ್ದು. ಅದಕ್ಕೆ ಏನ್ ಮಾಡ್ತೀನಿ ನಾನು ಸ್ಯಾಚುರೇಷನ್ ನ ಒಂದು ಏನ್ ಮಾಡ್ತೀನಿ, ಒಂದು 30 ಓಕೆ ನಾನು 36 ವರೆಗೂ ಏನ್ ಮಾಡಿದೀನಿ ಸ್ಯಾಚುರೇಷನ್ ಇಲ್ಲಿ ಆಡ್ ಮಾಡ್ಕೊಂಡಿದೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಇವರು ಒಂದು ಸ್ಕಿನ್ ಏನ್ ಮಾಡ್ತೀನಿ ನಾನು ಸ್ವಲ್ಪ ವೈಟ್ ಆಗಿ ಮಾಡ್ತೀನಿ. ಆದ ಕಾರಣ ನಾನು ಈ ಲೂಮಿನನ್ಸ್ ಅಲ್ಲಿ ಆರೆಂಜ್ ಕಲರ್ನ ಏನ್ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು, ಜಾಸ್ತಿ ಕಡಿಮೆ ಮಾಡ್ತಾ ಏನಾಗುತ್ತೆ ಅವ್ರದ್ದು ಸ್ಕಿನ್ ಕಲರ್, ಓನ್ಲಿ ಸ್ಕಿನ್ ಕಲರ್ ಮಾತ್ರ ಏನಾಗ್ತಿರುತ್ತೆ ಚೇಂಜ್ ಆಗ್ತಿದೆ. ಯಾಕಂದ್ರೆ ನಮ್ಮ ಸ್ಕಿನ್ ಕಲರ್ ಯಾವಾಗಲೂ ಏನಿರುತ್ತೆ ಆರೆಂಜ್ ಅಲ್ಲಿ ಇರುತ್ತೆ. ಆದ ಕಾರಣ ನಾವು ಆರೆಂಜ್ ಕರ್ಸರ್ನ ಮೂವ್ ಮಾಡಿದ್ರೆ ಏನಾಗುತ್ತೆ ಸ್ಕಿನ್ ಅಲ್ಲಿ ಸ್ವಲ್ಪ ನಮಗೆ ಚೇಂಜಸ್ ಕಾಣ್ತಾ ಇದೆ. ನಾನು ಏನ್ ಮಾಡ್ತೀನಿ ಒಂದು 15% ಏನ್ ಮಾಡ್ತೀನಿ ಇದನ್ನ ವೈಟ್ ಮಾಡ್ಕೊಂತೀನಿ. ಇವಾಗ ನೋಡ್ಬೋದು ಫ್ರೆಂಡ್ಸ್ ನೀವು ಬಿಫೋರ್ ಇಮೇಜು ಆಫ್ಟರ್ ಇಮೇಜ್ ಈ ರೀತಿ ಏನ್ ಮಾಡಿದೀವಿ ನಾವು. ಇವಾಗ ಈ ಒಂದು ಇಮೇಜ್ ಅಲ್ಲಿರೋ ಪೂರ್ತಿ ವಾರ್ಮ್ ಟೋನ್ ನಾವು ರಿಮೂವ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಸ್ವಲ್ಪ ನಾನು ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಂದ್ರೆ ಕರ್ವ್ ಟೂಲ್ ಅಲ್ಲಿ ಸ್ವಲ್ಪ ಏನ್ ಮಾಡ್ತೀನಿ, ಇದಕ್ಕೆ ಹೈಲೈಟ್ ನ ಜಾಸ್ತಿ ಮಾಡ್ಕೊಂತೀನಿ. ಏನ್ ಮಾಡ್ತೀನಿ ಇವಾಗ ನೆಕ್ಸ್ಟ್ ನಾನು ಓಕೆ ಕೊಡ್ತೀನಿ. ಇವಾಗ ನೋಡ್ಬೋದು ಫ್ರೆಂಡ್ಸ್ ನೀವು, ಬಿಫೋರ್ ಇಮೇಜ್ ಈ ರೀತಿ ಇತ್ತು, ಆಫ್ಟರ್ ಇಮೇಜ್ ಈ ರೀತಿ ಎಡಿಟ್ ಮಾಡಿದ್ವಿ. ಸೊ ಇದು ಇಷ್ಟೇ ಫೈನಲ್ ಆಗ್ಲಿಲ್ಲ, ಇನ್ನೂ ಏನ್ ಮಾಡ್ಬೇಕು ನಾವು, ಇಲ್ಲಿ ಏನಾಗಿದೆ ಓವರ್ ಶಾಡೋ ಆಡ್ ಆಗ್ಬಿಟ್ಟಿದೆ. ಇಲ್ಲಿ ಇವಾಗ ಓವರ್ ಶಾಡೋ ಇಲ್ಲೆಲ್ಲ ಓವರ್ ಶಾಡೋ ಆಗಿದೆ, ಆಮೇಲೆ ಇವರು ಹೇರ್ಸ್ ಇದಾವಲ್ಲ ಇಲ್ಲಿ ಓವರ್ ಶಾಡೋ ಆಗಿದೆ, ಆಮೇಲೆ ಇಲ್ಲೆಲ್ಲ ಏನಾಗಿದೆ ಪೂರ್ತಿ ನಮಗೆ ಬ್ಲಾಕ್ ಕಾಣ್ತಾ ಇದೆ. ಆದ ಕಾರಣ ಏನ್ ಮಾಡ್ತೀನಿ, ಮತ್ತೆ ಇದನ್ನ ಕಂಟ್ರೋಲ್ ಜೆ ಮಾಡಿ ಲೇಯರ್ ನ ಕಾಪಿ ಮಾಡ್ಕೊಂತೀನಿ. ಈ ಸರ್ತಿ ಏನ್ ಮಾಡ್ತೀನಿ ನಾನು ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಎಲ್ ಕ್ಲಿಕ್ ಮಾಡಿ ಲೆವೆಲ್ ಪೆನಲ್ ನೀವು ಏನ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಲೆವೆಲ್ ಪೆನಲ್ ನ ಓಪನ್ ಮಾಡ್ಕೊಂಡ್ ಕೂಡಲೇ ಇದನ್ನ ಏನ್ ಮಾಡಿ ಸ್ವಲ್ಪ ನಾನು ಏನ್ ಮಾಡ್ತೀನಿ, ಇದ್ರದ್ದು ಬೆಳಕನ್ನ ಸ್ವಲ್ಪ ನಾನು ಏನ್ ಮಾಡ್ತೀನಿ ಡಿಕ್ರೀಸ್ ಮಾಡ್ತೀನಿ. ಅಂದ್ರೆ ನನಗೆ ಪೂರ್ತಿ ಸ್ವಲ್ಪ ಇದರಲ್ಲಿ ಮಿಟ್ಟೋನ ಜಾಸ್ತಿ ಮಾಡ್ಬೇಕಾಗುತ್ತೆ. ಆದ ಕಾರಣ ನಾನು ಏನ್ ಮಾಡ್ತೀನಿ ಔಟ್ಪುಟ್ ಲೆವೆಲ್ ಅಲ್ಲಿ ಸ್ವಲ್ಪ ಬೆಳಕನ್ನ ಕಡಿಮೆ ಮಾಡ್ಕೊಂಡು ಇಲ್ಲಿ ಮಿಟ್ಟೋನ ಏನ್ ಮಾಡ್ತೀನಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಇಲ್ಲಿ ಮಿಟ್ಟೋನ ಜಾಸ್ತಿ ಮಾಡಿ ಶಾಡೋನ ಏನ್ ಮಾಡ್ತೀನಿ ಸ್ವಲ್ಪ ಇದಕ್ಕೆ ಆಡ್ ಮಾಡ್ತೀನಿ. ಆಮೇಲೆ ಏನ್ ಮಾಡ್ತೀನಿ ಔಟ್ಪುಟ್ ಲೆವೆಲ್ ಅಲ್ಲಿ ಸ್ವಲ್ಪ ಬೆಳಕು ಕೂಡ ಇದಕ್ಕೆ ಈ ರೀತಿ ನಾನು ಜಾಸ್ತಿ ಮಾಡ್ತೀನಿ. ಇಷ್ಟಿರ್ಲಿ ನನಗೆ 5%, ನಾನು ಇನ್ನೊಂದು ಸ್ವಲ್ಪ ಏನ್ ಮಾಡ್ತೀನಿ ಇದನ್ನ ಆಮೇಲೆ ಡಿಕ್ರೀಸ್ ಮಾಡ್ಕೊಂತೀನಿ. ಓಕೆ ಕೊಡ್ತೀನಿ. ಇವಾಗ ಏನ್ ಮಾಡಿದ್ವಿ ನಾವು, ಈ ಇಮೇಜ್ ಅಲ್ಲಿರೋ ಪೂರ್ತಿ ಏನ್ ಮಾಡಿದ್ವಿ ನಾವು, ನಮಗೆ ಇವಾಗ ನೋಡ್ಬೋದು ನೀವು ಅಬ್ಸರ್ವ್ ಮಾಡ್ಬೋದು. ಬಿಫೋರ್ ಇಮೇಜ್ ನಮ್ದು ಈ ರೀತಿ ಇತ್ತು, ಆಫ್ಟರ್ ಏನ್ ಮಾಡಿದ್ವಿ ನಾವು ಈ ಒಂದು ಇಮೇಜ್ ಅಲ್ಲಿ ಎಲ್ಲಾ ರೀತಿಯಾದ ನಾವು ಏನ್ ಮಾಡಿದ್ವಿ ಎಲ್ಲೋ ಟೋನ್ ನ ರಿಮೂವ್ ಮಾಡ್ಬಿಟ್ಟು ವಾರ್ಮ್ ಟೋನ್ ನ ರಿಮೂವ್ ಮಾಡಿ ಇದಕ್ಕೆ ಒಂದು ಏನ್ ಕೊಟ್ವಿ ನಾವು ಇವಾಗ ಒಂದು ನಾರ್ಮಲ್ ಟೋನ್ ನ ಕೊಟ್ವಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದ್ವಿ, ಈ ಇಮೇಜ್ ಅಲ್ಲಿ ಪೂರ್ತಿ ಎಲ್ಲೋ ಟೋನ್ ನ ರಿಮೂವ್ ಮಾಡ್ಬಿಟ್ಟು ಹೈಲೈಟ್ ಆಗಿರೋ ಅವ್ರ ಫೇಸ್ ಗಳನ್ನ ಎಲ್ಲ ರಿಮೂವ್ ಮಾಡಿಬಿಟ್ಟು ಏನ್ ಮಾಡಿದ್ವಿ ನಾವು ಕಂಪ್ಲೀಟ್ ಆಗಿ ಇದಕ್ಕೊಂದು ಮ್ಯಾಟ್ ಎಫೆಕ್ಟ್ ನ ಕೊಟ್ಟಿದ್ವಿ. ಕಂಪ್ಲೀಟ್ ಆಗಿ ಇದರಲ್ಲಿರೋ ಹೈಲೈಟ್ ನ ನಾವು ರಿಮೂವ್ ಮಾಡಿಬಿಟ್ಟು ಸ್ವಲ್ಪ ಏನಾಗಿದೀವಿ ಇದರಲ್ಲಿ ನಾವು ಮಿಟ್ಟೋನ ಕೊಟ್ಟಿದ್ವಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಈ ಇಮೇಜ್ ಸ್ವಲ್ಪ ಏನಾಗಿದೆ ಇವಾಗ ತುಂಬಾನೇ ಏನಾಗಿದೆ ಸ್ವಲ್ಪ ಲೈಟ್ ಡಿಕ್ರೀಸ್ ಆಗಿಬಿಟ್ಟಿದೆ. ಈ ಇಮೇಜ್ ಅಲ್ಲಿ ಸ್ವಲ್ಪ ನಾನು ಲೈಟ್ ಜಾಸ್ತಿ ಮಾಡ್ಬೇಕಾಗುತ್ತೆ. ಆದ ಕಾರಣ ಏನ್ ಮಾಡ್ತೀನಿ ಮತ್ತೆ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಜೆ ಕ್ಲಿಕ್ ಮಾಡಿ ಏನ್ ಮಾಡ್ತೀನಿ ಒಂದು ಲೇಯರ್ ನ ಕಾಪಿ ಮಾಡ್ಕೊಂತೀನಿ. ಕಾಪಿ ಮಾಡ್ಕೊಂಡು ಕಂಟ್ರೋಲ್ ಎಲ್ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಏನ್ ಮಾಡ್ತೀನಿ, ಇಲ್ಲಿ ನೋಡ್ಬೋದು ನೀವು ಹೈಲೈಟ್ ಏನಾಗಿದೆ ಈ ಇಮೇಜ್ ಅಲ್ಲಿ ಕಂಪ್ಲೀಟ್ ಹೈಲೈಟ್ ಏನ್ ಮಾಡಿದ್ವಿ ನಾವು ಅವಾಗಲೇ ರಿಮೂವ್ ಮಾಡಿದ್ವಿ. ಇವಾಗ ನಾನು ಏನ್ ಮಾಡ್ತೀನಿ ಇದರಲ್ಲಿ ಹೈಲೈಟ್ ನ ಜಾಸ್ತಿ ಮಾಡ್ಕೊಂತೀನಿ ಈ ರೀತಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಜಾಸ್ತಿ ಮಾಡಿ, ಜಾಸ್ತಿ ಏನ್ ಮಾಡೋಕೆ ಹೋಗಬೇಡಿ. ಇಲ್ಲಿ ಓವರ್ ಆಗಿ ಹೈಲೈಟ್ ನ ನೀವು ಕೊಡ್ಲಿಕ್ಕೆ ಹೋಗಬೇಡಿ. ಆಮೇಲೆ ಶಾಡೋ ಕೂಡ ಏನ್ ಮಾಡ್ತೀನಿ, ಶಾಡೋ ಬೇಡ ನಮಗೆ, ಮಿಟ್ಟೋನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂತೀನಿ. ಹೈಲೈಟ್ ಜಾಸ್ತಿ ಮಾಡ್ಕೊಂಡು ಸ್ವಲ್ಪ ಕಲರ್ನ ಡೌನ್ ಮಾಡ್ಕೊಂತೀನಿ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ಬೋದು ನೀವು ನಿಮ್ಮ ಬಿಫೋರ್ ಇಮೇಜ್ ಯಾವ ರೀತಿ ಇತ್ತು, ಆಮೇಲೆ ಆಫ್ಟರ್ ನಾವ್ ಏನೇನ್ ಮಾಡಿದೀವಿ ಈ ಕಲರ್ನ ರಿಮೂವ್ ಮಾಡೋಕೆ. ಫಸ್ಟ್ ಇಮೇಜ್ ನಮ್ದು ಈ ರೀತಿ ಇತ್ತು, ಇದರಲ್ಲಿ ತುಂಬಾನೇ ಯೆಲ್ಲೋ ಟೋನ್ ಇತ್ತು. ನೆಕ್ಸ್ಟ್ ಏನ್ ಮಾಡಿದೀವಿ, ಈ ಒಂದು ಇಮೇಜ್ ಅಲ್ಲಿ ಯೆಲ್ಲೋ ಟೋನ್ ಎಲ್ಲ ರಿಮೂವ್ ಮಾಡ್ಬಿಟ್ಟು ಬ್ಲೂ ಟೋನ್ ಕೊಟ್ಟಿದೀವಿ. ಅದಾದ್ಮೇಲೆ ನೆಕ್ಸ್ಟ್ ಈ ಇಮೇಜ್ ಅಲ್ಲಿ ಏನ್ ಮಾಡಿದೀವಿ, ಎಲ್ಲಾ ಬ್ಲೂ ಟೋನ್ ರಿಮೂವ್ ಮಾಡ್ಬಿಟ್ಟು ಕಂಪ್ಲೀಟ್ ನಾವ್ ಏನ್ ಮಾಡಿದೀವಿ ಇದನ್ನ ಶಾಡೋ ಕಡೆಗೆ ಕನ್ವರ್ಟ್ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ಈ ಒಂದು ಇಮೇಜ್ ಅಲ್ಲಿರೋ ಶಾಡೋನ ರಿಮೂವ್ ಮಾಡಕ್ಕೆ ನೆಕ್ಸ್ಟ್ ಮತ್ತೆ ಕಂಟ್ರೋಲ್ ಜೆ ಮಾಡ್ಕೊಂಡು ಏನ್ ಮಾಡಿದೀವಿ ನಾವು ಒಂದು ಲೇಯರ್ ನ ಕಾಪಿ ಮಾಡ್ಕೊಂಡು ಈ ಒಂದು ಇಮೇಜ್ ಅಲ್ಲಿ ಹೈಲೈಟ್ ಕೂಡ ನಾವು ಕೊಟ್ಟಿದ್ದೀವಿ. ಫ್ರೆಂಡ್ಸ್, ನೀವು ಈ ರೀತಿಯಾಗಿ ಏನ್ ಮಾಡಬಹುದು, ಒಂದು ಹೆಡ್ಡಿಂಗ್ ಇಮೇಜ್ ಕಲರ್ ಕರೆಕ್ಷನ್ ನ ನೀಟಾಗಿ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಾನು ಹೇಳಿರೋ ಒಂದು ವಿಡಿಯೋನ ನೀವು ನೋಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ನಿಮ್ಮ ವೆಡ್ಡಿಂಗ್ ಇಮೇಜಸ್ ಕಲರ್ ನ ನೀವು ಏನ್ ಮಾಡಬೇಕು ಕಂಪ್ಲೀಟ್ ಆಗಿ ಕರೆಕ್ಷನ್ ಮಾಡೋದನ್ನ ಕಲೀರಿ. ನಂತರ ಏನ್ ಮಾಡೋರಂತೆ ನೀವು ಆಲ್ಬಮ್ ಡಿಸೈನಿಂಗ್ ನ ಕಲಿಯೋರಂತೆ. ಫ್ರೆಂಡ್ಸ್, ನೋಡಿದ್ರಲ್ಲ ನೀವು, ಈ ರೀತಿಯಾಗಿ ಫೋಟೋಶಾಪ್ ಅಲ್ಲಿ ನಾವು ಯಾವುದೇ ರೀತಿಯಾದ ಒಂದು ಇಮೇಜ್ ನ ಕಲರ್ ಕರೆಕ್ಷನ್ ಮಾಡಬಹುದು. ಲೆವೆಲ್ ಪೆನಲ್ ನ ಯೂಸ್ ಮಾಡ್ಕೊಂಡಾದ್ರೂ ಮಾಡಬಹುದು, ಇಲ್ಲ ಅಂದ್ರೆ ಕ್ಯಾಮೆರಾ ಫಿಲ್ಟರ್ ನ ಯೂಸ್ ಮಾಡ್ಕೊಂಡಾದ್ರೂ ಮಾಡಬಹುದು. ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ಸರ್ತಿ ದಯವಿಟ್ಟು ಈ ವಿಡಿಯೋನ ನೋಡಿ ಕಂಪ್ಲೀಟ್ ಕಲರ್ ಕರೆಕ್ಷನ್ ಬಗ್ಗೆ ತಿಳ್ಕೊಳ್ಳಿ. ನೀವು ಕಲರ್ ಕರೆಕ್ಷನ್ ಬಗ್ಗೆ ತಿಳ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಆಲ್ಬಮ್ ಡಿಸೈನಿಂಗ್ ವರ್ಕ್ ತುಂಬಾನೇ ಈಸಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಲರ್ ಗ್ರೇಡಿಂಗ್ ಯಾವ ರೀತಿ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಯಾರ್ಯಾರ ವಿಡಿಯೋನ ನೋಡಿದ್ರ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸದಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋಗೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.